गुरवे सर्वलोकानां दक्षिणामूर्तये नमः। अगजाननपद्मार्कं गजाननमहर्निशम् अनेकदन्तं भक्तानां एकदन्तम् उपास्महे। नमस्ते शारदा देवी काश्मीरपुरवासिनी त्वामहं प्रार्थये देवी विद्यादानं च देहि मे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीगणेश शारदा सद्गुरुभ्यो नमः। शिवाय गुरवे नमः। ಆತ್ಮಸ್ವರೂಪಿಗಳಿರ ಮಾನವ ಮನುಷ್ಯ ಜನ್ಮವನ್ನು ಪಡ್ಕೊಳ್ಳುವಂಥದ್ದು ಎಷ್ಟೋ ಪೂರ್ವ ಪುಣ್ಯದಿಂದ ಹಂತ ಹಂತವಾಗಿ ಏರ್ತ ಕೊನೆಗೆ ಮಾನವ ಜನ್ಮ ಸಿಕ್ಕತ್ತೆ. ಅದರಲ್ಲೂ ಕೂಡ ನಾವು ನಮ್ಮ ಪರಂಪರೆಯನ್ನು ನೋಡಿದಾಗ ಹವ್ಯಕರಾಗಿ ಹುಟ್ಟೋದು ಅಷ್ಟು ಸುಲಭ ಅಲ್ಲ. ನಮ್ಮ ಪ್ರಾಚೀನ ಋಷಿಗಳನ್ನು ನೋಡಿದಾಗ, ಅವರ ಗ್ರಂಥಗಳನ್ನು ನೋಡಿದಾಗ, ನಮ್ಮ ಬೋಧಾಯನಾಚಾರ್ಯದ್ದು ಒಂದು ರಿಸರ್ಚ್ ನೋಡಿದಾಗ ನಮಗೆ ತಿಳಿದಿರ್ತಕ್ಕಂತಹ ವಿಷಯಗಳು, ಗ್ರಂಥಗಳು, ನಮ್ಮ ಹಳ್ಳಿಗಳಲ್ಲಿ ಕ್ಷೇತ್ರಗಳಲ್ಲಿ ಇರುವ ಗ್ರಂಥಗಳು ಅನೇಕ ಬೇರೆ ಕಡೆ ಇಲ್ಲ. ತಂತ್ರಶಾಸ್ತ್ರ, ಮಂತ್ರಶಾಸ್ತ್ರದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿ ಹೋಗಿದ್ದಾರೆ. ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾದ್ರೆ ಇದಕ್ಕೆಲ್ಲದಕ್ಕೂ ಒಂದು ಮೂಲಾಧಾರ ಮನುಷ್ಯ ಜೀವನಕ್ಕೆ ಮಾನವ ಧರ್ಮಸೂತ್ರ. ಈ ಹಿಂದೂ ಪರಂಪರೆಯ ಪ್ರಕಾರ ಸ್ವಯಂಭುವ ಮನು ಅಂತ ಏನು ಹೇಳ್ತೇವೆ, ಅವರು ಈ ಧರ್ಮಶಾಸ್ತ್ರವನ್ನು ಉಪದೇಶಿಸಿದರು. ನಂತರ ಅದೇ ರೀತಿ ಭೃಗು ಮಹರ್ಷಿಗಳು ಅದನ್ನ ಅವರ ಶಿಷ್ಯರಿಗೆ ಹೇಳಿದರು. ಈ ಮನುಸ್ಮೃತಿಯನ್ನೇ ಮಾನವ ಧರ್ಮಶಾಸ್ತ್ರ ಅಂತ ಹೇಳಿ ಹೇಳ್ತೇವೆ. ವಿವಿಧ ಪ್ರತಿಗಳಿದೆ, ಶ್ಲೋಕಗಳು ಹಿಂದೆ ಮುಂದೆ ಇದೆ, ಅಧ್ಯಾಯಗಳು ಕೂಡ ನಂತರ ಆಡ್ ಮಾಡಿದವರು ಇದ್ದಾರೆ. ಹಾಗಾದ್ರೆ ಈ ಮನು ಯಾವ ಯುಗದಲ್ಲಿ ಇದ್ರು? ಪುರಾಣಗಳ ಪ್ರಕಾರ ಸ್ವಯಂಭುವ ಮನು ಅಂತ ಹೇಳಿ ನಾವು ಹೇಳ್ತೇವೆ. ಅವರು ಬ್ರಹ್ಮನ ಮಾನಸ ಪುತ್ರರು. ಮೊದಲನೇ ಮನು ಅಂದ್ರೆ ಮೊದಲನೇ ಯುಗ, ಸತ್ಯಯುಗದ ಆರಂಭದಲ್ಲಿ ಇವರು ಜೀವಿಸಿದಂಥವ್ರು. ಪ್ರಸ್ತುತ ಬ್ರಹ್ಮನ ಮೊದಲ ದಿವಸದ ವ್ಯಕ್ತಿ ಅಂದಿನ ಮನ್ವಂತರದ ಅಧಿಪತಿ. ನೀವು ಪಂಚಾಂಗದಲ್ಲೆಲ್ಲ ನೋಡ್ತೀವಿ 14 ಮನ್ವಂತರ ಇದೆ. ನಾವು ವೈವಸ್ವತ ಮನ್ವಂತರದಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ಸ್ವಯಂಭುವ ಮನು ಮೊದಲ ಮನ್ವಂತರದ ಮನು. ಹಾಗಾದ್ರೆ ನಮ್ಮ ಬ್ರಿಟಿಷರು ಬರೆದ ಇತಿಹಾಸದಲ್ಲಿ 1500, 3000 ಅಂತೆಲ್ಲ ಇಸ್ವಿ ಹಾಕಿದ್ದಾರೆ. 5 ವರ್ಷದ ಹಿಂದಿದ್ರು ಮನುಸ್ಮೃತಿ ರಚನೆ ಆಯಿತು ಅಂತ. ನಮ್ಮಲ್ಲಿ ಈ ರೀತಿ ಪುಸ್ತಕಗಳ ಪದ್ಧತಿ ಇರಲಿಲ್ಲ. ಕಿವಿಯಿಂದ ಕಿವಿಯೇ ಹೋಗುವಂಥದ್ದು ಈಗ ನಮ್ಮವರೆಗೆ ಬಂದಿದೆ ಪುಸ್ತಕದ ರೂಪದಲ್ಲಿ. ಹಾಗಾದ್ರೆ ಆ ಇತಿಹಾಸಗಳೆಲ್ಲವೂ ಕೂಡ ನಾವು ವೇದ ಓದಿದವರು ಒಪ್ಪುವುದಕ್ಕೆ ಆಗುವುದಿಲ್ಲ. ವೈವಸ್ವತ ಮನ್ವಂತರ ಸ್ವಯಂಭುವ ಮನು ಇದ್ದ ಕಾಲದಿಂದ ಇಲ್ಲಿವರೆಗೆ ಬಂದಿದೆ. ಹಾಗಾದ್ರೆ ಲಕ್ಷಾಂತರ ಅಥವಾ ಕೋಟ್ಯಾಂತರ ವರ್ಷ ಹಿಂದೆ ಆಗೋಯ್ತು. ಅಷ್ಟಾವಿಂಶತಿತಮೇ ಮಹಾಯುಗೆ, 28ನೇ ಮಹಾಯುಗದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಬ್ರಹ್ಮನಿಗೆ 50 ವರ್ಷ ಆಗಿದೆ, ಮಧ್ಯಪ್ರಾಯ. ಅಂದ್ರೆ ಎಷ್ಟು ಲಕ್ಷ ವರ್ಷದ ಹಿಂದೆ ಮನು ಇದ್ದ, ಅಲ್ಲಿಂದ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಬ್ರಿಟಿಷರು ಮಾತ್ರ ಅವರ ಬೈಬಲ್ ಬಂದ ಮೇಲೆ 2000 ವರ್ಷ ಅದಕ್ಕೆ ಬಾಧಕ ಆಗತ್ತೆ ಅಂತೇಳಿ ಏನೋ ಕಷ್ಟಪಟ್ಟು 4000 ವರ್ಷ ನಮ್ಮ ಇತಿಹಾಸ ಮಾಡಿದರು. ವೇದ ಓದಿದಾಗ ಅದ್ಯಾವುದೂ ಒಪ್ಲಿಕ್ಕೆ ಆಗುವುದಿಲ್ಲ. ವೇದ ಸಂಸ್ಕೃತ ಅಲ್ಲ, ಅದು ಪ್ರಾಚೀನ ಭಾಷೆ. ಸಂಸ್ಕೃತಕ್ಕಿಂತ ಮುಂಚಿನದ್ದು. ವೇದ ಓದಲಿಕ್ಕೆ ನಮ್ಮ ವ್ಯಾಕರಣ ಪಾತಂಜಲಿ ಆಗುವುದಿಲ್ಲ. ಯಾಸ್ಕ ಮಹರ್ಷಿಯ ನಿರುಕ್ತ ಬೇಕು. ಬಹಳ ಹಿಂದೆ ರಚನೆ ಆಗಿದ್ದು.
ಅವರೆಲ್ಲರಿಗಿಂತ ಮುಂಚೆ ಇದ್ದವನು. ಮಹಾಭಾರತ ರಾಮಾಯಣ ನಡೆಯೋಕ್ಕಿಂತ ಮುಂಚೆ ಇದ್ದವರು. ಈ ಪುರಾಣಗಳಲ್ಲಿ ನಾವು ನೋಡ್ತೇವೆ, ಮಾನವ ಕುಲದ ಪಿತೃ ಅನ್ನೋದಾಗಿ ಮನು ಹೆಸರಿಸ್ತಾರೆ. ಆದ್ರೆ ಅಲ್ಲಿ ಎಲ್ಲೂ ಕೂಡ ಯಾವ ದೇಶ ನಗರ ಅನ್ನೋದು ನಮಗೆ ಕಾಣೋದಿಲ್ಲ. ಬೈಬಲ್ ಓದಿದ್ರೆ ಮನು ಅಂತ ಹೇಳಿ ಹೆಸರಿಲ್ಲ. ಆದ್ರೆ ಸಂಶೋಧಕರು ಹೇಳೋ ಹಾಗೆ ಆಡಮ್, ಇನ್ನೊಬ್ಬ ನೋಹ, ಮನೋಹ, ಅವನೇ ಮನು ಅಂತ ಹೇಳಿ ಅವ್ರು ಹೇಳ್ತಾರೆ. ಮನುಕುಲದ ಮೊದಲನ ವ್ಯಕ್ತಿ ಆಡಮ್, ಮತ್ತೆ ಇನ್ನೊಬ್ಬ ಪ್ರವಾದಿ ನೋಹ. ಇನ್ನೊಂದು ವಿಷಯ, ಪ್ರವಾದಿ ಪ್ರೊಫೆಟ್ ಈಸ್ ನಾಟ್ ಎ ಸೇಜ್, ಋಷಿ ಆಗ್ಲಿಕ್ಕಾಗಲ್ಲ. ಒಬ್ಬ ಪ್ರವಾದಿಯನ್ನ ಋಷಿಯನ್ನ ನಾವು ಹೋಲಿಸ್ಲಿಕ್ಕಾಗಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಶಬ್ದ ಇಲ್ಲ. ನಾವು ಈ ಕೆಲವು ಎಜುಕೇಶನ್ ಪ್ರಭಾವದಿಂದ ನಮ್ಮ ಋಷಿಗಳನ್ನು ಪ್ರೊಫೆಟ್, ಶಂಕರಾಚಾರ್ಯರನ್ನು ಪ್ರೊಫೆಟ್ ಅಂತೇಳಿ ಯೂಸ್ ಮಾಡ್ತೇವೆ. ಅದು ತಪ್ಪು. ಪ್ರೊಫೆಟ್ ಅನ್ನೋದು ಕೇವಲ ಯಕ್ಷ ಯಕ್ಷಿಣಿ ವಿದ್ಯೆಗಳು ಮತ್ತೆ ದಿವ್ಯಜ್ಞಾನ, ಭೂತ ಭವಿಷ್ಯತ್ ವರ್ತಮಾನ ಯೋಗ ಸಾಧನೆ ಮಾಡಿದವರೆಲ್ಲ ಪ್ರೊಫೆಟ್ ಆಗ್ತಾರೆ. ಭೂತ ಭವಿಷ್ಯ ವರ್ತಮಾನ ಹೇಳೋರೆಲ್ಲ ಪ್ರೊಫೆಟ್ ಆಗ್ತಾರೆ. ದೇವರ ಜೊತೆಗೆ ಮಾತಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ, ಅದು ಯಾವುದೋ ಒಂದು ಯಕ್ಷ ಯಕ್ಷಿಣಿ ಮಹಾಶಕ್ತಿಯ ಜೊತೆಗೆ ಮಾತಾಡ್ತಾರೆ. ಅದು ನೀವು ಕೂಡ ಮಾಡಬಹುದು. ಹಾಗಾಗಿ ಮಹಾಪ್ರಳಯದಿಂದ ಮಾನವರನ್ನು ಉಳಿಸಿದವನು ನೋಹ, ಮನೋಹ. ಆದ್ರಿಂದ ಅಲ್ಲಿ ಹಡಗಿ ಕಟ್ತಾನೆ. ಆದ್ರಿಂದ ಎಲ್ಲಾ ರೀತಿ ಪಕ್ಷಿ ಪ್ರಾಣಿಗಳನ್ನ ಆ ಹಡಗಲ್ಲಿ ಇಡ್ತಾನೆ, ಬೈಬಲ್ ಅಲ್ಲಿ ಕುರಾನ್ ನಲ್ಲಿ. ಆದ್ರಿಂದ ಅವನಿಗೆ ಮನು ಅಂತ ಹೇಳಿ ಕರೆದ್ರು. ಆದ್ರೆ ನಮಗೆ 14 ಜನ ಇದ್ದಾರೆ ಮನುವು. ಕುರಾನ್ ನಲ್ಲಿ ಕೂಡ ಆಡಮ್ ಮತ್ತೆ ನೋಹ ಅಂತಾನೆ ಇದೆ ವಿನಃ ಮನು ಅನ್ನುವ ಹೆಸರು ನಮಗೆ ಕಾಣೋದಿಲ್ಲ. ಇದು ಬಿಟ್ಟು ಜಂಡವೆಸ್ತ ಅಂತಿದೆ. ಈ ಜಂಡವೆಸ್ತದಲ್ಲಿ ಇಮ ಅಂತ, ಜಮ್ಶಿದ್ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಈ ಕೆಲಸ ಮಾಡಿದ್ದೆಲ್ಲ, ದೇಶ ರಕ್ಷಣೆ ಮಾಡಿದ್ದು ಗೊತ್ತಾಗತ್ತೆ. ಅವನಿಗೆ ಮನು ಅಂತ ಹೇಳಿ ಹಿಮಯುಗದಿಂದ, ಮಹಾಪ್ರಳಯದಿಂದ ನಮ್ಮನ್ನೆಲ್ಲ ರಕ್ಷಿಸಿದ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗೆ ಒಂದು ಮಾನವನ ಒಂದು ಚಿಂತೆ ಇವೆಲ್ಲ. ಆದ್ರೆ ನಮಗೆ ಮಾನವ ಕುಲದ ಪಿತೃ, ಪ್ರಾಚೀನ ಮೊದಲನ ರಾಜ ಮನು. ನಾವು ಒಬ್ಬರೇ ಮನು ಅಲ್ಲ. ನೀವು ಪಂಚಾಂಗದಲ್ಲಿ ಸರಿಯಾಗಿ ಓದಿದ್ರೆ, ಇಲ್ಲಿ ಹೇಳಲ್ಲ ನಾನು, ನೀವು ಓದಿ. 14 ಮನ್ವಂತರಗಳ ಬಗ್ಗೆ ಹೇಳ್ತಾರೆ, ಎಷ್ಟೆಷ್ಟು ವರ್ಷ ಅಂತ. ಇದೋ ಊರ್ಧ್ವಭಾಗೆ ಪಿತರೋ ವಸಂತಿ, ಭಾಸ್ಕರಾಚಾರ್ಯರು ಹೇಳ್ತಾರೆ. ಚಂದ್ರನ ಮೇಲ್ಭಾಗದ ಲೋಕದಲ್ಲಿ ಪಿತೃಗಳು ವಾಸ ಮಾಡ್ತಾರೆ. ನಮಗೆ 365 ದಿವಸ ಆದ್ರೆ ಅವರಿಗೆ 1 ದಿವಸ. ಈ ರೀತಿ ಲೆಕ್ಕಾಚಾರ ತೈತ್ತರ್ಯ ಉಪನಿಷತ್ತಿನ ಮಾಡಿದಾಗ ಬ್ರಹ್ಮನ 1 ದಿವಸ ನಮ್ದು 1000 ವರ್ಷ ಆಗುತ್ತೆ. ಅದು ಲೆಕ್ಕಾಚಾರ ಬೇರೆ, ಮತ್ತದು ಇನ್ನೊಂದು ದಿವಸ ಇಟ್ಟುಕೊಳ್ಳುವ. ಸಾಂಪ್ರದಾಯಿಕ 14 ಜನ ಮನು ಇದ್ದಾರೆ. ಒಂದ್ಸರಿ ಕಿವಿಯಿಂದ ಕೇಳ್ಬಿಡಿ ಹೆಸರುಗಳನ್ನ, ಆಮೇಲೆ ನಮ್ಮ ಮನಸ್ಮೃತಿಗೆ ನೇರವಾಗಿ ಹೋಗ್ತೇನೆ. ಸ್ವಯಂಭುವ ಮನು, ಸ್ವಾರೋಚಿಷ ಮನು, ಉತ್ತಮ ಮನು, ತಾಮಸ ಮನು, ರೈವತ ಮನು, ಚಾಕ್ಷುಷ ಮನು, ವೈವಸ್ವತ ಮನು. 7ನೇವನು. ನಾವು 7ನೇ ಮನ್ವಂತರ, ವೈವಸ್ವತ ಮನ್ವಂತರದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಸಾವರ್ಣಿ ಸೂರ್ಯತನಯೋ, ಅವನು ಸಾವರ್ಣಿ ಅಂತ. ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ. ಹಾಗೆ ಇದಕ್ಕೂ ಇನ್ನೊಂದು ಉಪ ಹೆಸರುಗಳು ಎಲ್ಲ ಇದೆ. ಇನ್ನೂ ಸುಮಾರು ಜನ ಮನಗಳು ಬರೋರಿದ್ದಾರೆ. ಈ ಒಂದೊಂದು ಯುಗದಲ್ಲಿ ಈಗ 4 ಯುಗಗಳು, ಒಂದು 4,32,000 ಕಲಿಯುಗ. ಅದನ್ನ 2 ಪಟ್ಟು ಮಾಡಿದ್ರೆ 8,64,000 ಯುಗ ವರ್ಷ. ಅದು ನಮಗೆ ದ್ವಾಪರ ಯುಗ ಆಗುತ್ತೆ. ಅದನ್ನ ಡಬಲ್ ಮಾಡಿದ್ರೆ ತ್ರೇತಾಯುಗ ರಾಮಂದು. ಅದನ್ನ ಡಬಲ್ ಮಾಡಿದ್ರೆ ಸತ್ಯಯುಗ. ಈ ರೀತಿ 4 ಯುಗಗಳ ಕಳೆದ ಕೂಡಲೇ ಬ್ರಹ್ಮನಿಗೆ 1 ದಿವಸ, ಒಂದು ಹಗಲು. ಈಗ ನಮ್ಮ ತಲೆ ಲೆಕ್ಕ ಮಾಡಕ್ ಸಾಧ್ಯ ಇಲ್ಲ. ಇದು ಮಾನವಂದು ಯಂತ್ರದ ಯುಗ, ಮೆಷಿನ್ ಏಜ್. ಸಾಮಾಜಿಕ ಜೀವನ, ಕುಟುಂಬ ವ್ಯವಸ್ಥೆ,
ಬೇರೆ ತರದಲ್ಲಿದೆ. ತ್ರೇತಾಯುಗದಲ್ಲಿ ಬೇರೆ ತರ ಇತ್ತು. ನಾವು ಅನೇಕ ತಪ್ಪುಗಳನ್ನು ಮಾಡೋದು ಯಾವಾಗ ಅಂದ್ರೆ, ನಮ್ಮನ್ನ ನಾವು ಆ ಪ್ರಾಚೀನ ಋಷಿಗಳಿಗೆ, ಅವರ ಗ್ರಂಥಗಳಿಗೆ ಹೋಲಿಸ್ಕೊಂಡು ಬಿಡ್ತೇವೆ. ಅಲ್ಲೇ ತಪ್ಪಾಗೋದು. ನಮ್ಮ ಬುದ್ಧಿ, ನಮ್ಮ ವಿಚಾರ, ನಮ್ಮ ಜೀವನ ಶೈಲಿ ಆವಾಗ ಹಾಗಿರ್ಲಿಲ್ಲ. ಆಗಿನ ರಾಜರು ಹಾಗಿರ್ಲಿಲ್ಲ. ನನಗೆ ತಿಳಿದಂತೆ ಮನು ರಾಜ ಆಗಿದ್ದಾಗ ಅವನು ಮಾಡಿರ್ತಕ್ಕಂಥ ಒಂದು ಸ್ಮೃತಿ, ಆ ಸ್ಮೃತಿ ಎಲ್ಲಾ ಸ್ಮೃತಿಗಳಿಗೂ, 18 ಸ್ಮೃತಿಗಳಿಗೂ ಆಧಾರ ಗ್ರಂಥ. ವಿದ್ವತ್ತು ಮಾಡಬೇಕಾದ್ರೆ ಮನುಸ್ಮೃತಿ ಓದಲೇಬೇಕು. ಮನುಸ್ಮೃತಿ ಕೆಲವು ಭಾಗನಾರು ಓದಬೇಕು. ಧರ್ಮಶಾಸ್ತ್ರ ವಿದ್ವತ್ನವರಿಗಂತೂ ಅದು ಕಂಪಲ್ಸರಿ. ಏನು ಗೊತ್ತಿಲ್ಲ. ಆ ಮನುಸ್ಮೃತಿಯನ್ನು ನೋಡಿದಾಗ ಅನೇಕ ಅನುಭವಗಳಾಗತ್ತೆ. ಅದರ ಆಧಾರದ ಮೇಲೆ ನಾವು ಮುಂದಿನ ಕಾನೂನು ಇತ್ಯಾದಿಗಳನ್ನು ಮಾಡಬಹುದು. ಆದ್ರಿಂದ ಅಧ್ಯಯನ ವಸ್ತು ಮನು ಎಲ್ಲವನ್ನೂ ಕೂಡ ತನ್ನ ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ. ವಿಶೇಷ ಅಂದ್ರೆ ಶಂಕರಾಚಾರ್ಯರು, ಅದ್ವೈತ ಪ್ರತಿಷ್ಠಾಪನಾಚಾರ್ಯರು, ಅವರು ಕೂಡ ಸ್ವಾನುಭವದಿಂದ ಧರ್ಮ ಮೀಮಾಂಸಾ ವಿಚಾರದಲ್ಲಿ, ಕೆಲವು ನ್ಯಾಯದ ವಿಚಾರದಲ್ಲಿ, ಕೆಲವು ಕಡೆ ವಾಕ್ಯ ನಿಷ್ಕರ್ಷೆ ಮಾಡಬೇಕಾದ್ರೆ ಈ ಮನುವನ್ನ ಉದಾಹರಣೆಯಾಗಿ ತಗೊಂಡು, ಕೆಲವು ಕಡೆ ಹೆಸರು ಹೇಳಲಿಲ್ಲ, ಅವರ ವಾಕ್ಯಗಳನ್ನು ಹಾಕಿದ್ದನ್ನು ನಾವು ಅನೇಕ ಕಡೆ ನೋಡಬಹುದು. ಈ ಮನುಸ್ಮೃತಿ ಆಧಾರದಿಂದ ವಿಷಯ ನಿರೂಪಣೆ ಮಾಡಿದ್ದು ನಮಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಕೂಡ ಕಂಡು ಬರುತ್ತೆ. ಈ ಯಾಸ್ಕ ಮಹರ್ಷಿ ಅಂತ ಹೇಳಿದ್ನಲ್ಲ, ಮನು ವಿಚಾರದಲ್ಲಿ ನಿರುಕ್ತದಲ್ಲೂ ಕೂಡ ಹೇಳಿದ್ದಾರೆ. ಯಾಸ್ಕರೇ ಹಳಬರು, ಅವ್ರಿಗಿಂತ ಹಿಂದಿದ್ದವನು ಅಂತ ಗ್ಯಾರಂಟಿ ಆಯ್ತು. ಆಮೇಲೆ ಫ್ರಾಯ್ಡ್ ಯೂಂಗ್ ಅಂತ ಒಬ್ಬ ಮನಃಶಾಸ್ತ್ರಜ್ಞ, ಅವನು ಮನುವನ್ನು ಬಹಳ ಹೊಗಳಿದ್ದಾನೆ. ಮನುವಿನ ವಿಚಾರದಲ್ಲಿ ಬಹಳವಾಗಿ ವಿಶೇಷವಾಗಿ ಗುರುತಿಸಿ ವಿಸ್ಮಯಕರ ಅಂತ ಹೇಳಿದ್ದಾನೆ. ಪಂಡಿತರ, ಪರಿವ್ರಾಜಕರ, ರಾಜಕಾರಣಿಗಳ, ಮಹಾರಾಜರ ಕರ್ತವ್ಯ ಏನು, ಪ್ರಾಣಿಗಳು ಅಂದ್ರೆ ಏನು, ಕಾಡನ್ನು ಹೇಗೆ ರಕ್ಷಿಸಬೇಕು, ಪ್ರಪಂಚವನ್ನ ಹೇಗೆ ರಕ್ಷಿಸಬೇಕು, ಮುಂದೆ ಒಂದೊಂದು ಉದಾಹರಣೆ ಕೊಡ್ತಾ ಹೋಗ್ತೇನೆ. ಈ ರಾಜ್ಯ ನರಾಜೋ ನೈವರಾಜಾಸಿ ನದಾಂಡ್ಯೋ ನಚ ದಾಂಡಿಕ ಧರ್ಮೇಣೇವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಹಿಂದೆ ಈ ರೀತಿ ಆಡಳಿತ ಇರಲಿಲ್ಲ. ಧರ್ಮದಿಂದ ಈ ಜಗತ್ತು ನಡೀತಾ ಇತ್ತು. ಸತ್ಯವೇ ಇತ್ತು ಸತ್ಯಯುಗದಲ್ಲಿ. ಯಾವುದೇ ಕಾನೂನು ಶಿಕ್ಷೆ ಇರಲಿಲ್ಲ. ಅದು ಬೆಳೀತಾ ಬಂದ ಹಾಗೆ ಮನುಸ್ಮೃತಿ ರಚನೆಯ ಅವಶ್ಯಕತೆ ಬಂತು. ಮನು ಮಹಾರಾಜರು ಅದನ್ನ ಮಾಡಿದರು. ಈ ಮನುವಿನ ವಿಚಾರದಲ್ಲಿ ವಾಲ್ಮೀಕಿಗಳು, ಕಾಳಿದಾಸ, ವ್ಯಾಸ, ಭಾಸ ಮುಂತಾದ ಮಹಾಕವಿಗಳು ತಮ್ಮ ರತ್ನಮಯ ಕಿರೀಟಪ್ರಾಯವಾದ ಗ್ರಂಥಗಳಲ್ಲಿ ಮನುವಿನ ವಿಚಾರವನ್ನ ಹಾಕ್ತಾರೆ. ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಮನುವಿನ ಒಂದು ಮಹತ್ವ ಏನು. ಎಲ್ಲರೂ ಮನುವನ್ನ ಆಶ್ರಯಿಸಿದ್ದಾರೆ. ಆದ್ರೆ ನಮಗದೆಷ್ಟು ಪುರಾತನ ಅನ್ನೋದು ಇನ್ನೂ ಕೂಡ ಸಮಸ್ಯೆ. ಮತ್ತೆ ಅದರಲ್ಲಿ ಇನ್ನೂ ಏನೇನು ರಹಸ್ಯ ಇದೆ ಅದು ಇನ್ನೂ ಪೂರ್ತಿ ಬಹಿರಂಗ ಆಗಲಿಲ್ಲ. ಅಖಂಡವಾದ ಚಿಂತನೆ ಅದರಲ್ಲಿದೆ, ಸತ್ಯ ಅದರಲ್ಲಿದೆ. ಮನುಸ್ಮೃತಿಯಿಂದ ಜೀವನ ಬಂಗಾರ ಆಗತ್ತೆ. ಕೆಲವು ಜಾತಿವಾದಿಗಳಿಂದ ಮನುಸ್ಮೃತಿಯ ಬಗ್ಗೆ ಅಪಸ್ವರ ಬರ್ತಾ ಇದೆ. ಆದ್ರೆ ಅವರು ಪೂರ್ತಿ ಮನುಸ್ಮೃತಿಯನ್ನ ನೋಡಿರೋದಿಲ್ಲ. ನಮ್ಮ ಆಸ್ತಿ ಇದು, ಹವ್ಯಕರದ್ದು ಆಸ್ತಿ. ಇದನ್ನ ಉಳಿಸಬೇಕು, ಬೆಳೆಸಬೇಕು. 4 ಯುಗಕ್ಕೆ ಸಂಬಂಧಿಸಿ ಯಾವುದು ನಮಗೆ ಅನುಕೂಲ ಆಗತ್ತೆ ಈಗಿನ ಕಾಲಕ್ಕೆ, ಅದನ್ನ ನಾವು ಖಂಡಿತವಾಗಿ ಅದನ್ನ ಸಂಗ್ರಹಿಸಿ ನಮ್ಮ ಆಡಳಿತದಲ್ಲಿ ತರಬೇಕು. ಈ ಮನುಸ್ಮೃತಿಯಲ್ಲಿ ಹೇಳದೆ ಹೋದಂತ ವಿಷಯ ಇಲ್ಲ. ಎಲ್ಲಾ ಕಾಲಕ್ಕೂ ಅನುಕೂಲಕರವಾದ್ದು. ಕೆಲವು ಪರಾಶರ ಸ್ಮೃತಿ ಕಲಿಯುಗಕ್ಕೆ ಉತ್ತಮ ಅಂತಾರೆ.
ಅದರಲ್ಲೂ ಕೂಡ ಮನುಸ್ಮೃತಿ ವಾಕ್ಯಗಳು ನಾವು ನೋಡಬಹುದು. ಇದು ಎಲ್ಲಾ ಕಾಲಕ್ಕೂ ಬರುವಂತದ್ದು. ಅಲೌಕಿಕವಾದ ವಿಚಾರಗಳಿದೆ, ದೈವಿಕವಾದ ವಿಚಾರಗಳಿದೆ, 4 ವರ್ಣಗಳ ವಿಚಾರ ಇದೆ. ಈ ನಮ್ಮ ಜಾತಿವಾದಿಗಳು ಧರ್ಮ ಮತ್ತೆ ಜಾತಿ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಂತದು ಅಂದ್ರೆ ಧರ್ಮ, ವರ್ಣ, ಆಶ್ರಮ ಇವೆಲ್ಲವೂ ಕೂಡ ಬೇರೆ ಬೇರೆ, ಜಾತಿ ಅನ್ನೋದು ಬೇರೆ. ಒಂದು ರುದ್ರಾಕ್ಷಿ ಮರ ತಗೊಂಡ್ರೆ ಅದರಲ್ಲಿ ಕೂಡ 4 ವರ್ಣಗಳಿದೆ. ಬಿಳಿ ರುದ್ರಾಕ್ಷಿ ಬ್ರಾಹ್ಮಣ, ಕೆಂಪು ರುದ್ರಾಕ್ಷಿ ಕ್ಷತ್ರಿಯ, ಕಂದು ಬಣ್ಣದ್ದು ವೈಶ್ಯ, ಕಪ್ಪು ಬಣ್ಣದ್ದು ಶೂದ್ರ. ಇದು ಜಾತಿ. ಅದು ಯಾತಕ್ಕಾಗಿ ಮಾಡಿದ್ದಾರೆ ಅಂದ್ರೆ ಅದು 4 ಔಷಧ ಗುಣ ಇದೆ. ಚರಕ ಸಂಹಿತೆಯಲ್ಲಿ ನೋಡ್ಬೋದು. ಪ್ರತಿಯೊಂದು ಗಿಡಗಳಲ್ಲಿ ಜಾತಿ ಇದೆ. ಮಣ್ಣಿನಲ್ಲಿ ಶೈವ ಭೂಮಿ, ವೈಷ್ಣವ ಭೂಮಿ, ರುದ್ರಭೂಮಿ, ಬಿಳಿ ಮಣ್ಣು, ಕಪ್ಪು ಮಣ್ಣು, ನಾನಾ ತರದ ಜಾತಿಗಳಿದೆ. ವರ್ಣ ಅನ್ನೋದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಜಾತಿ ಅಲ್ಲ. ಬ್ರಾಹ್ಮಣ ತನ್ನ ಆಚಾರವನ್ನು ಬಿಟ್ಟರೆ ತಕ್ಷಣ ಶೂದ್ರ ಆಗ್ತಾನೆ. ಮಧ್ವಾಚಾರ್ಯರು ಕೂಡ ಅನ್ನ ವಿಕ್ರಯಾತ್, ಮಾಂಸ ವಿಕ್ರಯಾತ್, ಮದ್ಯ ವಿಕ್ರಯಾತ್ ಬ್ರಾಹ್ಮಣ ಸದ್ಯ ಏವ ಶೂದ್ರೋ ಭವತಿ. ನಮ್ಮ ಗುಣ ಚಾತುರ್ವರ್ಣಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಂ ಅಭಿಮಾಂ ವಿದ್ಯಕರ್ತಾರಂ ಅವ್ಯಯಂ. ಈ ಚಾತುರ್ವರ್ಣಗಳು ನಾವು ಮಾಡೋ ಕೆಲಸ ನಮ್ಮ ಆಚಾರ ವಿಚಾರದಲ್ಲಿ ಅದನ್ನು ವಿಭಾಗಿಸಿದ್ದಾರೆ. ಅದಕ್ಕೆ ತಕ್ಕ ಮುಂದಿನ ಜನ್ಮ ಸಿಕ್ಕತ್ತೆ. ಈಗಿನವರಿಗೆ ಅದನ್ನೇ ಹಿಡ್ಕೊಂಡು ಅಲ್ಲಾಡಿಸಿ ಮನುಸ್ಮೃತಿಯನ್ನು ಬರೆಯುವಂತ ಸ್ವಭಾವ. ಮತ್ತೆ ಈ ಒಂದು ಕಾನೂನು ಸರಿ ಇದ್ದರೆ ಮಾತ್ರ ದೇಶ ಸರಿ ಇರುತ್ತೆ. ಮನುಸ್ಮೃತಿಗಿಂತ ಕ್ರೂರವಾದಂತ ಕಲ್ಲು ಹೊಡೆದು ಕೊಲ್ಲೋದು, ಕೈ ಕತ್ತರಿಸೋದು ಎಲ್ಲ ಬೇರೆ ಎಲ್ಲ ಕಡೆ ಇದೆ, ಶರೀಯತ್ತಲ್ಲೆಲ್ಲ ಇಲ್ಲ. ಆದ್ರೆ ನಮ್ಮ ಮನುಸ್ಮೃತಿ ಮಾತ್ರ ಸುಟ್ರು ಅಂತ ಹೇಳ್ತಾರೆ. ಅದು ಅಜ್ಞಾನ ಅಂತ ಹೇಳಿ ನಾನು ಹೇಳ್ತೇನೆ. ನಾವು ಇದನ್ನ ಪಾಸಿಟಿವ್ ಆಗಿ ತಗೊಳ್ಳೋದು. ನಮಗೆ ಉತ್ತಮವಾದ ಯಾವುದು ಅದನ್ನ ಆರಿಸ್ಕೊಳ್ಳೋದು. ದ್ವೇಷ, ಅಸೂಯೆ, ಆಂತರಿಕ ಅಶಾಂತಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಈ ಮನುಸ್ಮೃತಿ ಅನ್ನೋದು ಕೇವಲ ನಿಯಮ ಮಾತ್ರ ಹೇರುವಂತ ಗ್ರಂಥ ಅಲ್ಲ. ಬದಲಿಗೆ ಅದು ಮನುಷ್ಯ ತನ್ನ ಮನಸ್ಸನ್ನ ಗೆದ್ದು ಸಮಾಜದಲ್ಲಿ, ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪಿಸಬಹುದು ಅನ್ನೋದು ನೀವು ಮನುಸ್ಮೃತಿ ಓದಿದಾಗ ಮನುಸ್ಮೃತಿ ಒಂದು ದಾರಿದೀಪ ಅಂತ ಹೇಳಿ ಗೊತ್ತಾಗುತ್ತೆ. ಮನುಸ್ಮೃತಿ ಪ್ರಕಾರ ಜಾಗತಿಕ ಶಾಂತಿ ಅನ್ನೋದು ಹೊರಗಿಂದ ಬರುವುದಿಲ್ಲ. ಪ್ರತಿಯೊಬ್ಬ ಒಳಗೆ ಆಂತರಿಕವಾಗಿಯೇ ಶಾಂತಿ ಇದೆ. ಅದನ್ನು ನಾವು ಜಾಗ್ರತೆ ಮಾಡಿದರೆ, ಧರ್ಮ ಕರ್ತವ್ಯ ಜಾಗ್ರತೆ ಮಾಡಿದರೆ ಜಗತ್ತಿನ ಶಾಂತಿ, ಜಾಗತಿಕ ಶಾಂತಿ. ಮುಖ್ಯವಾಗಿ ಮಾತಿನ ಸಂಯಮ. ಇಂದು ನೋಡ್ತಿದೆ ನೀವು, ಅನೇಕ ಯುದ್ಧ ಜಗಳ ಮಾತುಗಳಿಂದನೇ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಸಂಬಂಧ ನೀವು ತಗೊಂಡ್ರು ಕೂಡ ಮಾತುಗಳಿಂದನೇ ಆಗ್ತಾ ಇದೆ. ಮನುಸ್ಮೃತಿಯಲ್ಲಿ ಮಾತು ಹೇಗಿರ್ಬೇಕು? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾತ್ ಸತ್ಯಮಪ್ರಿಯಂ. ಯಾವಾಗಲೂ ಸತ್ಯ ಹೇಳಬೇಕು. ಸತ್ಯ ಹೇಗಿರ್ಬೇಕಪ್ಪ ಅಂದ್ರೆ ಅದು ಕಿವಿಗೆ ಇಂಪಾಗಿರ್ಬೇಕು, ಪ್ರಿಯವಾಗಿ ಇರಬೇಕು. ಯಾರಿಗೂ ನೋವುಂಟು ಮಾಡುವ, ಇನ್ನೊಬ್ರು ಜೀವ ತೆಗೆಯುವ ಸಂದರ್ಭದಲ್ಲಿ ಸತ್ಯ ಹೇಳುವ ಪ್ರಸಂಗ ಬಂದ್ರೆ ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಮಾಡಬೇಕು. ಆ ಸಮಯದಲ್ಲಿ ಆ ಸತ್ಯ ಹೇಳಬಾರದು. ಸಮಾಧಾನದಿದ್ದಾಗ ಆ ಸತ್ಯ ತಾನಾಗಿ ಹೊರಗೆ ಬರುತ್ತೆ. ಬೇರೆಯವರನ್ನ ಮೆಚ್ಚಿಸ್ಲಿಕ್ಕೆ ನಾವು ಸುಳ್ಳು ಹೇಳ್ತೇವೆ, ಸತ್ಯವನ್ನು ಮುಚ್ಚಿಡ್ತೇವೆ. ಅವ್ರಿಗೆ ಖುಷಿ ಆಗತ್ತೆ ಅಂತೇಳಿ ನಮ್ಮಲ್ಲೆಲ್ಲ ಕಾಲೇಜಲ್ಲೆಲ್ಲ ಬಕೆಟ್ ಹಿಡಿಯೋದು ಅಂತ ಹೇಳ್ತೇವಲ್ಲ, ಹಂಗೆ ಆ ಪ್ರಿಯವಾದ ಮಾತುಗಳನ್ನ ಆಡ್ತಾರೆ. ಅದರ ಪೂರ್ತಿ ಸುಳ್ಳಿಂದ ಸುಮ್ಮನೆ ಹೋಗೋದು. ಇದನ್ನೆಲ್ಲವನ್ನು ಕೂಡ ಮನು ಖಂಡಿಸ್ತಾನೆ. ಈ ಆಧುನಿಕ ಜಗತ್ನಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವ ಭಾರಿ ಇದೆ.
ಹೇಟ್ ಸ್ಪೀಚ್ ಅಂದ್ರೆ ದ್ವೇಷದ ಭಾಷಣ, ದ್ವೇಷದ ಮಾತು ರಾಜಕಾರಣದಲ್ಲಿ ಇಡೀ ಜಗತ್ತಿನ ಶಾಂತಿಯನ್ನ ಕೆಡುತ್ತಾ ಇದೆ. ನಾವು ಸತ್ಯ ಹೇಳೋದ್ರಲ್ಲೂ ಸೌಜನ್ಯ ಇರಬೇಕು. ನಮ್ಮ ಮಾತುಗಳು ಸಮಾಜ ಒಡೆಯೋ ಕೆಲಸ ಮಾಡಬಾರ್ದು. ಬದಲಿಗೆ ಒಬ್ಬರನ್ನೊಬ್ಬರು ಜೋಡಿಸೋ ಹಾಗಿರ್ಬೇಕು. ಬದಲಿಗೆ ಮನಸ್ಸನ್ನ ಜೋಡಿಸುವಂತಿರಬೇಕು. ಕೈ ಮುರಿದ್ರೆ ಜೋಡಿಸಬಹುದು, ಕಾಲು ಮುರಿದ್ರೆ ಜೋಡಿಸಬಹುದು, ಕುತ್ತಿಗೆ ಕಟ್ಟಾದ್ರೂ ಜೋಡಿಸ್ತಾರೆ ಈಗ. ಆದ್ರೆ ಮನಸ್ಸು ಮುರಿದ್ರೆ ಕಟು ಮಾತಿನಿಂದ ಜೋಡಿಸೋದು ಬಹಳ ಕಷ್ಟ, ಬಹಳ ಕಷ್ಟ. ಅದರಿಂದ ದೊಡ್ಡ ಯುದ್ಧವೇ ಆಗೋದನ್ನು ನಾವು ನೋಡ್ತೇವೆ. ಮತ್ತೆ ಸಿಟ್ಟನ್ನ ಹೆಚ್ಚಾಗಿ ಮಾಡುವಂಥದ್ದು ಅದು ಯಾವತ್ತೂ ಒಳ್ಳೆಯದಲ್ಲ. ಕ್ಷಮಾಗುಣ ದೇವತೆಯ ಲಕ್ಷಣ. ಕೃದ್ಯಂತಂ ನ ಪ್ರತಿಕೃದ್ಯೇದಾಲಕೃಷ್ಟ ಕುಶಲಂ ವದೇತ ಸಪ್ತದ್ವಾರಾವಕೀರ್ಣಂಚ ನವಾಚ ಮನಸಾಂ ವದೇತ್. ಈ ಮನುಸ್ಮೃತಿ ಆಧಾರದ ಮೇಲೆ ನಾವು ಇದನ್ನು ನೋಡಿದಾಗ ನಮಗನ್ಸೋದು, ಯಾವಾಗಲೂ ಕೂಡ ಕ್ರೋಧದಿಂದ ಮಾತಾಡಬೇಡ, ಸಮಾಧಾನವಾಗಿರು. ಮನಸ್ಸಮಾಧೀಯತಾಂ. ಪುರೋಹಿತರು ಹೇಳ್ತಾರೆ, ಸಮಾಹಿತ ಮನಸ್ಸಸ್ಮ ಪ್ರಸೀದಂತು ಭವಂತಹ ಪ್ರಸನ್ನಾತ್ಮ. ದೇವ್ರ ಕಾರ್ಯ ಮಾಡಿದ್ದು ಪ್ರಯೋಜನಕ್ಕೆ ಬರೋದಿಲ್ಲ ಮನಸ್ಸು ಸರಿ ಇಲ್ದು. ಅದರಿಂದ ಕ್ರುದ್ಧ ಪ್ರತಿಕ್ರುದ್ಧ. ಮತ್ತೆ ಯಾವಾಗಲೂ ಕೂಡ ದ್ವೇಷ, ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳು, ಒಂದು ದ್ವೇಷಕ್ಕೆ ಇನ್ನೊಂದು ದ್ವೇಷ. ಆದ್ರಿಂದ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು. ಆ ಮಾತಿನಲ್ಲಿ ಕ್ರೋಧ ಇರಬಾರದು. ಮತ್ತೆ ಈ ಮೀಮಾಂಸ ವಿಚಾರಗಳು, ನ್ಯಾಯ ಪದ್ಧತಿ ವಿಚಾರಗಳು, ಪದ ವಿನ್ಯಾಸಗಳು, ವಿಶೇಷವಾದ ಪದಗಳು ನಮ್ಮ ಮನಸ್ಮೃತಿಯಲ್ಲಿ ಬಹಳ ಸಿಕ್ಕತ್ತೆ. ಈ ಮಾನವ ಜನ್ಮ ಬರಬೇಕಾದ್ರೆ ವಿವಿಧ ಗೇಟ್ಗಳನ್ನು ನಾವು ದಾಟು ಬಂದಿರ್ತೇವೆ. ಈ ರೀತಿ ಸ್ಮೃತಿ ಗ್ರಂಥಗಳು ಇತ್ಯಾದಿಯನ್ನ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಜೀವನ ಪಾವನ ಮಾಡಿಕೊಂಡ್ರೆ ಅತ್ಯುತ್ತಮವಾದಂತಹ ಜನ್ಮ ನಮಗೆ ಮುಂದೆ ಸಿಕ್ಕತ್ತೆ. ಈ ಮನುವಿಗೆ ಮುನಿಗಳು ಪ್ರಶ್ನೆ ಕೇಳ್ತಾರೆ ಧರ್ಮದ ವಿಚಾರವಾಗಿ. ಅದಕ್ಕೆ ಮನು ಉತ್ತರ ಕೊಡ್ತಾನೆ. ಜಗತ್ತಿನ ಉತ್ಪತ್ತಿ ಹೇಗೆ, ಸೃಷ್ಟಿ ಕ್ರಮ ಹೇಗೆ, ಜಲ ಸೃಷ್ಟಿ ಹೇಗಾಯ್ತು, ಬ್ರಹ್ಮೋತ್ಪತ್ತಿ, ನಾರಾಯಣ ಶಬ್ದದ ಅರ್ಥ, ದೇವತೆಗಳು ಗಣಾದಿಗಳ ಸೃಷ್ಟಿ, ವೇದತ್ರಯಗಳ ಸೃಷ್ಟಿ, ಅದನ್ನು ಹ್ಯಾಕ್ ಕಾಪಾಡಿಕೊಳ್ಬೇಕು, ಕಾಲಾದಿಗಳ ಸೃಷ್ಟಿ, ಕಾಮಕ್ರೋಧಾದಿಗಳ ಸೃಷ್ಟಿ, ಅದರ ಪರಿಣಾಮ, ಪಶು ಪಕ್ಷಿಗಳ ರಕ್ಷಣೆ, ಕಾಡಿನ ರಕ್ಷಣೆ, ಕ್ರಿಮಿಕೀಟಾದಿಗಳ ಉತ್ಪತ್ತಿ, ಬ್ರಹ್ಮ ಅಂದ್ರೇನು, ಭೃಗು ಮುನಿಗಳಿಗೆ ಏನ್ ಹೇಳಿದ್ರು, ಆಕಾಶ ಹೇಗೆ ಉತ್ಪತ್ತಿ ಆಯ್ತು, ಆಕಾಶ ಪ್ರಾದುರ್ಭಾವಂ, ದೈವಯುಗ ಪ್ರಮಾಣ, ಈ ನಮ್ಮ ಕಲಿಯುಗದ ಪ್ರಮಾಣಗಳು, ಮತ್ತೆ ವೇದದಲ್ಲೇ ಹೇಳಿರುವಂತಹ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಯ ಪೃಥಿವಿ, ಪೃಥಿವ್ಯಾ ಔಷಧಯ, ಇಂಥ ವಿಚಾರಗಳು. ಮತ್ತೆ ಆಯಾ ಯುಗದಲ್ಲಿ ಮನುಷ್ಯನ ಆಯು ಪ್ರಮಾಣ, ಅವನ ಎತ್ತರ. ನಾವೀಗ ಕುಳ್ರು, ಸತ್ಯಯುಗದಲ್ಲಿ 16 ಅಡಿ 17 ಅಡಿ ಎತ್ತರ ಇತ್ತಿದ್ರು. ಪಳೆಯುಳಿಕೆ ಸಿಕ್ಕತ್ತೆ ಅಂತೇಳಿ ಏನು ಬರ್ತಾ ಇರುತ್ತೆ, ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ರಾವಣನ ಎತ್ತರ ಸುಮಾರು 15-20 ಅಡಿವರೆಗೂ ಇತ್ತು ಅಂತ ಹೇಳಿ ರಾಮನ ಎತ್ತರ. ಅಲ್ಲಲ್ಲಿ ಏನೋ ಒಂದು ರಿಸರ್ಚ್ಗಳು ನಡೀತಾ ಇದೆ. ಬ್ರಾಹ್ಮಣ ಅಂದ್ರೇನು, ಬ್ರಾಹ್ಮಣ ಶ್ರೇಷ್ಠತ್ವದ ವಿಚಾರ, ಯಾಕೆ ಬ್ರಾಹ್ಮಣ ಶಾಸ್ತ್ರಾಧ್ಯಯನ ಮಾಡಬೇಕು, ನ ಪುನಂತಿ ವೇದಾಹ, ವೇದ ಓದ್ದೇ ಇದ್ರೆ ಅವನು ಬ್ರಾಹ್ಮಣ ಆಗೋದಿಲ್ಲ, ಆಚಾರಹೀನನಾದ್ರೆ ಅವನು ಬ್ರಾಹ್ಮಣ ಆಗೋದಿಲ್ಲ. ಇಂತಹ ವಿಚಾರಗಳು ಮೊದಲನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರವಾಗಿದೆ. ದಶಕಂ ಧರ್ಮಲಕ್ಷಣಂ 2ನೇ ಅಧ್ಯಾಯದಲ್ಲಿ ಧೃತಿಕ್ಷಮಾದಮೋಕ್ಷೇಯಂ ಶೌಚಮಿಂದ್ರಿಯ ನಿಗ್ರಹ ಶ್ರೀರ್ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ. ಧೈರ್ಯ, ಕರೇಜ್, ಕ್ಷಮೆ, ಮತ್ತೆ ದಮ, ಮನೋನಿಗ್ರಹ, ಅಸ್ಥೇಯ, ಕಳ್ಳತನ ಮಾಡದೇ ಇರೋದು, ಶುದ್ಧತೆ, ಕ್ಲೀನ್ಲಿನೆಸ್ನೆಸ್, ಕಂಟ್ರೋಲಿಂಗ್ ದ ಸೆನ್ಸಸ್, ಇಂದ್ರಿಯ ನಿಗ್ರಹ, ವಿವೇಕ, ವಿದ್ಯೆ, ಸತ್ಯ, ಕೋಪರಹಿತ, ಒಟ್ಟು 10 ಆಯ್ತು. ಈಗ ಮನುಷ್ಯನ, ಇದಕ್ಕೆ ಮಾನವ ಧರ್ಮ ಸೂತ್ರ ಅಂತ ಹೆಸರಿಟ್ಟ ಇದರ ಕಾರಣ ಇದೆ.
ಅಹಿಂಸಾ ಸತ್ಯಮಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ. ಅಹಿಂಸೆ ಇದ್ರೆ ಮಾತ್ರ ಅವನು ಮಾನವ. ಹಿಂಸಾ ಗುಣ ಇದ್ರೆ ಅವನು ರಾಕ್ಷಸ. ಸತ್ಯ ಹೇಳ್ತಾ ಇದ್ರೆ ಮಾತ್ರ ಅವನು ಮಾನವ. ಯಾವಾಗಲೂ ಸುಳ್ಳು ಹೇಳಿ ಜಗತ್ತನ್ನು ವಂಚನೆ ಮಾಡೋನು ರಾಕ್ಷಸ. ಅಸ್ತೇಯ ನೋಡಿ, ಬೇರೆಯವರ ಆಸ್ತಿ ಬಗ್ಗೆ, ಬೇರೆಯವರ ವಸ್ತುವಿನ ಬಗ್ಗೆ ನಾವೇ ಪುರಾಣಗಳಲ್ಲಿ ನೋಡ್ತೇವೆ. ಅವರೆಲ್ಲ ರಾಕ್ಷಸ ಕುಲಕ್ಕೆ ಸೇರ್ತಾರೆ. ಬೇರೆ ತನಗೆ ಸೇರದ ವಸ್ತುವಿನ ಬಗ್ಗೆ ಬೇರೆಯವರಿಗೆ ತೊಂದರೆ ಕೊಟ್ಟು ಕಳ್ಳತನ ಮಾಡೋದು ಅಂತ ಹೇಳಿ ಹೇಳೋದು ಅವರಿಗೆ. ಶುಚಿತ್ವ, ಶೌಚ, ಕ್ಲೀನ್ಲಿನೆಸ್ನೆಸ್ ಇದು ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ನಿತ್ಯ ಸ್ನಾನವನ್ನು ಹೇಳ್ತಾರೆ. ಬ್ರಹ್ಮಚಾರಿಗಳು 2 ಸ್ನಾನ ಮಾಡ್ತಾರೆ, ಅವ್ರಿಗೆ ಒಂದೇ ಸ್ನಾನ ಹೇಳಿದ್ರು. ಗೃಹಸ್ಥನಿಗೆ ಒಂದೇ ಸ್ನಾನ ಹೇಳಿದ್ರು, ಕೆಲವರು 2 ಸ್ನಾನ ಮಾಡ್ತಾರೆ. ಸನ್ಯಾಸಿಗೆ ಮಾತ್ರ ಒಂದೊಂದು ಇದಕ್ಕೆ ಒಂದೊಂದು ಸ್ನಾನ, 3 ಸ್ನಾನ ಆಗುತ್ತೆ. ಯಾಕದನ್ನು ಹೇಳಿದ್ರು? ಈ ಶುಚಿತ್ವ ಇಲ್ಲದಿದ್ದರೆ ಮಲ ಶರೀರ. ನಮ್ಮಲ್ಲಿ ರಾಕ್ಷಸರು ವಾರಕ್ಕೊಂದು, 15 ದಿವಸಕ್ಕೊಂದು, ತಿಂಗಳಿಗೊಂದು ಅಥವಾ ನೀರು ಸಿಕ್ಕಾಗ ಸ್ನಾನ ಮಾಡೋದು. ನೀವು ಪುರಾಣದಲ್ಲಿ ನೋಡ್ಬೋದು ಇದನ್ನ. ಅವ್ರ ನಿತ್ಯ ಸ್ನಾನ ಇಲ್ಲ. ಆದ್ರೆ ರಾವಣ ಬ್ರಾಹ್ಮಣ ಆಗಿದ್ದರಿಂದ ತನ್ನ ಆಚಾರ ಮಾಡ್ತಿದ್ದ. ನಾವು ರಾಕ್ಷಸ ಅಂತ ಅವನ ಗುಣದಿಂದ ಹೇಳಿದ್ದೇವೆ, ಆದ್ರೆ ಆಚಾರದಿಂದ ಬ್ರಾಹ್ಮಣ ಆಗಿದ್ದ. ನಾವು ಅನೇಕ ಕದಂಬಾದಿ ರಾಕ್ಷಸಗಳು ಜೀವನದಲ್ಲಿ ಒಂದು ಸರಿ ಸ್ನಾನ ಮಾಡಿದ್ದಾರೆ. ಈ ರೀತಿ ನಾವು ಅನೇಕ ಹೆಸರುಗಳನ್ನು ಕೇಳ್ತೇವೆ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ. ಅವನ ಬಕಾಸುರ, ಅವರೆಲ್ಲ ಒಂದು ಸಾರಿ ಸ್ನಾನ ಮಾಡಿದವರು. ಅದು ತಾಯಿ ಜೊತೆಗಿದ್ದಾಗ. ಕೊನೆಗೆ ಅವ್ರ ಸ್ನಾನದ ವಿಚಾರವೇ ಪುರಾಣದಲ್ಲಿ ಬರಲ್ಲ. ಹಾಗಾಗಿ ಈ ಸ್ನಾನ ಮಾಡದೇ ಇದ್ದಾಗ ಆ ಮಲ ಅನ್ನೋದ್ರಿಂದ ಉತ್ಪತ್ತಿಯಾಗುವನೇ ರಾಕ್ಷಸ. ಮಲ ಶರೀರಿ, ಮಲ ಮನಸ್ಸು, ಅವನು ರಾಕ್ಷಸ. ರಾಕ್ಷಸಿಗೆ ಇಂದ್ರಿಯ ನಿಗ್ರಹ ಇರುವುದಿಲ್ಲ. ಮಾನವನಿಗೆ ಇಂದ್ರಿಯ ನಿಗ್ರಹ ಇರಲೇಬೇಕು. ಇಲ್ಲದೇ ಇದ್ರೆ ಅವನು ಮಾನವ ಅಲ್ಲ, ಮನುಷ್ಯ ಅಲ್ಲ. ಇಂದ್ರಿಯ ನಿಗ್ರಹ ತನ್ನ ಮನಸ್ಸು, ಬುದ್ಧಿ, ಕೈ, ಕಾಲು, ಕಣ್ಣು, ಮೂಗು, ಚರ್ಮ, ಆಸೆ, ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲವನ್ನು ತನ್ನ ಮನಸ್ಸಿನ ಹಿಡಿತದಿಂದ ವಿಚಾರ ಮಾಡಿ, ವಿವೇಕ ಬುದ್ಧಿಯಿಂದ ವಿಚಾರ ಮಾಡಿ ನಿಧಾನವಾಗಿ ಹೆಜ್ಜೆ ಇಟ್ಟು ಮೃದುವಾಗಿ ಹೋಗುವಂತವನು ಮಾತ್ರ ಮನುಷ್ಯ. ಅದಕ್ಕೆ ಇಂದ್ರಿಯ ನಿಗ್ರಹ ಬಹಳ ಅವಶ್ಯ. ಇಂದ್ರಿಯ ನಿಗ್ರಹ ಅಷ್ಟು ಸುಲಭ ಅಲ್ಲ. ಮನೋನಿಗ್ರಹ ಅದೂ ಕೂಡ ಅಷ್ಟು ಸುಲಭ ಅಲ್ಲ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ, ಭಗವದ್ಗೀತೆ. ಸತತ ಅಭ್ಯಾಸ ಮಾಡಿ ಎಷ್ಟೋ ವರ್ಷಗಳ ನಂತರ ಮನಸ್ಸನ್ನು ಹಿಡಿದಿಡಬಹುದು. ನೋಡಿ, ಈ ಸಿಟ್ಟಿಂದ ಎಂತೆಂಥ ಅನಾಹುತಗಳು ಆಗುತ್ತೆ. ಹಿಂದೆ ಆಗ್ತಿರ್ಲಿಲ್ಲ. ನಾನು ಕಥೆಗಳನ್ನು ಕೇಳಿದ್ದೇನೆ. ಒಂದು ಹಳ್ಳಿಯಲ್ಲಿ ಎಷ್ಟು ದ್ವೇಷ ಅಂತಂದ್ರೆ, ಆ ಮನುಷ್ಯನನ್ನು ಕೊಂದೇ ಬಿಡಬೇಕು. ಇದು ಹವ್ಯಕರ ಮನೆಯಲ್ಲಾಗಿದ್ದ ಘಟನೆ. ಕೊಂದೇ ಬಿಡಬೇಕು ಅಂತ ಹೇಳಿ ಗೋಣಿ ಚೀಲದಲ್ಲಿ ಅವನನ್ನ ಸಂಪೂರ್ಣ ಸುತ್ತಲೂ ಕೋಲು ಹಿಡ್ಕೊಂಡು ಜನ ಹೋಗ್ತಾ ಇದ್ರು. ತೋಟದೊಳಗೆ ಕಾಡಿನಲ್ಲಿ ಹೋದ್ರು. ಮನೆ ಮಾಡಿದ ಮೇಲೆ ಕೂತ್ಕೊಂಡು ಆ ಊರಿನ ಬಹಳ ಮುಖ್ಯ ವ್ಯಕ್ತಿ, ನನಗೆ ಬಹಳ ಬೇಕಾದವರು, ಅವ್ರು ನೋಡಿದ್ರು. ತಕ್ಷಣ ಒಂದಿಷ್ಟು ಜನ ಕರ್ಕೊಂಡು ಹೋಗಿ ಅವರನ್ನು ಬಿಡಿಸಿದ್ರು. ಇತ್ತೀಚೆಗೆ ನನ್ನ ಜೀವಮಾನದಲ್ಲಿ ಕೇಳಿದ ಕತೆ. ತಂದೆ ತಾಯಿ ಕೊಂದಂತವರು ಇದ್ದಾರೆ. ಬ್ರಾಹ್ಮಣ ಮನೆತನದಲ್ಲಿ ಇದು ಯಾಕಾಯ್ತು? ಆಗಬಾರ್ದು. ಯಾಕೆ? ಇಂದ್ರಿಯ ನಿಗ್ರಹ ಇಲ್ಲ, ಮನಸ್ಸು ಕಂಟ್ರೋಲ್ ಇಲ್ಲ, ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಇಲ್ಲ. ನಮ್ಮ ಆಸ್ತಿ ಏನಪ್ಪಾ ಅಂದ್ರೆ ವಿದ್ಯಾ ಸಂಪಾದನೆ. ವಿದ್ಯಾ, ಕೋಪರಹಿತತೆ ಮತ್ತೆ ಬುದ್ಧಿಯನ್ನ ಬೆಳೆಸೋದು ಗಾಯತ್ರಿಯಿಂದ, ವಿದ್ಯಾರ್ಜನೆ ಮಾಡುವಂಥದ್ದು, ಅದೇ ನಮ್ಮ ಆಸ್ತಿ. ನಂತರ ತಪಸ್ಸು. ನಮ್ಮ ದೊಡ್ಡ ಗುರುಗಳಿದ್ದಾಗ ಅದನ್ನ ಬಹಳ ಹೇಳ್ತಾ ಇದ್ರು. ನಮ್ಮ ಆಸ್ತಿ ಎಂಥದ್ದು ಅಲ್ಲ, ಇನ್ಸ್ಟಿಟ್ಯೂಷನ್ ಬೇಕಾದ್ರೆ ಸಮಾಜ ಕಟ್ಕೊಳ್ಬೇಕು. ನನ್ನ ಆಸ್ತಿ ಕೇವಲ ತಪಸ್ಸು, ಆಚಾರ, ಬಂದವರಿಗೆ ಮಾರ್ಗದರ್ಶನ ಮಾಡೋದು, ಅದರಂತೆ ನಡ್ಕೊಂಡಿರೋದು. ವಿದ್ಯೆ, ಸತ್ಯ, ಕೋಪರಹಿತತೆ,
ಅದೇ ಸತ್ಯಂ ಅಕ್ರೋಧಂ, ಈ ಒಟ್ಟು 10 ಆಯ್ತು. ಇದು ಧರ್ಮದ ಲಕ್ಷಣ. ಅದು ಎಲ್ಲಾ ಮಾನವರಲ್ಲೂ ಇರಬೇಕು ಅಂತ. ಮನುಷ್ಯ ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಇರಬೇಕು. ಪ್ರಾಣಿಗಳಿಗೆ ಇದಲ್ಲ, ಅವರಿಗೆ ಸ್ವಾತಂತ್ರ್ಯತೆ ಉಂಟು. ಮತ್ತು ಅದೇ ರೀತಿ ಮಹಿಳೆಯರ ಬಗ್ಗೆಯೂ ಕೂಡ ಬಹಳ ವಿವರವನ್ನ ಅವರು ಹೇಳ್ತಾರೆ. ಬ್ರಹ್ಮಚಾರಿ ಹೇಗೆ ಜೀವನ ಮಾಡಬೇಕು, ಶಿಶುಪಾತ ಮಾಡಿದ್ರೆ ಏನಾಗುತ್ತೆ, ಅಭಾಷಣ ಅದರಿಂದ ಏನು ಪರಿಣಾಮ ಆಗುತ್ತೆ, ಬ್ರಹ್ಮಚಾರಿ ಹೇಗೆ ಭಿಕ್ಷೆ ಬೇಡಿ ವಿದ್ಯಾರ್ಜನೆ ಮಾಡಬೇಕು, ಬ್ರಹ್ಮಚರ್ಯನ ದಂಡ ಎಷ್ಟು ಉದ್ದ ಇರಬೇಕು, ಭುಜದವರೆಗಿರಬೇಕು, ಗೃಹಸ್ಥನ ದಂಡ ಕಿವಿವರೆಗಿರಬೇಕು. ಇಂತಹ ವಿಷಯಗಳು ಗುರುಕುಲ ಅಂದ್ರೇನು, ಭಿಕ್ಷೆ ಅಂದ್ರೇನು, ಯಾರ್ಯಾರಿಗೆ ಭಿಕ್ಷೆ ಅನ್ನೋದು ನಿಷೇಧ ಇದೆ. ಸನ್ಯಾಸಿಗೆ ಭಿಕ್ಷೆ ನಿಷೇಧ ಇಲ್ಲ, ಗೃಹಸ್ಥನಾದವನಿಗೆ ಭಿಕ್ಷೆ ಇಲ್ಲ, ಅವನಿಗೆ ಆಶ್ರಯ ಇದೆ. ಬಹುದಿ ಭಿಕ್ಷಾಂದೇಹಿ ಅಂತೇಳಿ ಮನೆ ಬಾಗಿಲಲ್ಲಿ ಕೇಳಲಿಕ್ಕಿಲ್ಲ. ಹೆಂಡತಿ ಮಕ್ಕಳು ಬಹಳ ಮುಖ್ಯ, ಅವರ ಮರ್ಯಾದೆಯೂ ಕೂಡ ಉಳಿಬೇಕು. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಬ್ರಹ್ಮಚರ್ಯ ಭಿಕ್ಷೆ ಬೇಡ್ತಾನೆ. ಮತ್ತು ಗುರು ಶುಶ್ರೂಷೆ ಮಾಡಿದ್ರಿಂದ ಅದರಿಂದ ಫಲ ಏನು, ಸಂಧ್ಯಾ ವಂದನೆ ಯಾಕೆ ಬಿಡಬಾರದು, ಸಂಧ್ಯಾ ವಂದನೆ ಯಾಕೆ ಅವಶ್ಯ, ಅದರ ಫಲ ಏನು, ಮತ್ತೆ ಪಿತೃ ಆಚಾರ್ಯಾದಿಗಳನ್ನ ಯಾಕೆ ಅವಮಾನಿಸಬಾರದು. ನಮ್ಮ ದೊಡ್ಡ ಗುರುಳು ಇದ್ದಾಗ ತೀರ್ಥಹಳ್ಳಿ ಮಠದಲ್ಲಿ ಒಂದು ಘಟನೆ ನಡೆದಿತ್ತು. ಡಿಸಿ ಹೆಸರು ಎಲ್ಲ ಬೇಡ, ಅವರ ಮಗ ಯಾವಾಗಲೂ ಎಚ್ಚರ ತಪ್ಪಿ ಬೀಳ್ತಿದ್ದ, ಬಾಯಲ್ಲಿ ನೊರೆ ಬರ್ತಿತ್ತು, ಫಿಟ್ಸು ಅಂತ ಹೇಳ್ತಿದ್ರು ಡಾಕ್ಟ್ರು. 14-15 ವರ್ಷ ಆದ್ರೂ ಅದು ಹೋಗಿರ್ಲಿಲ್ಲ. ಅವರು ಬೇರೆ ಮಠದವರು, ವೀರಶೈವರು, ಲಿಂಗಾಯತರು. ಯಾರದೋ ಒಂದು ಸಹಾಯದಿಂದ ನಮ್ಮ ಗುರುಗಳನ್ನು ಭೇಟಿ ಮಾಡ್ಲಿಕ್ಕೆ ಬಂದ್ರು. ಆ ದಿವಸ ನಾನು ಮಠದಲ್ಲಿ ಇದ್ದೆ. ಇವರು ಸಿಂಹಾಸನದ ಮೇಲೆ ಕುತ್ಕೊಂಡಿದ್ರು, ಎಲ್ಲ ವಿವರಣೆ ಕೇಳಿದ್ರು, ಅಡ್ಡಿಲ್ಲ. ಆದರೆ ನಿಮ್ಮ ಮಠ ಯಾವುದು, ನಿಮ್ಮ ಗುರುಗಳು ಯಾರು, ಅಲ್ಲಿಗೆ ಹೋಗಿ ಕಾಲಿಟ್ಟು ನಮಸ್ಕಾರ ಮಾಡಿ ಅವರ ಪರ್ಮಿಷನ್ ತಗೊಂಡು ಬಾ ಅಂತ ಹೇಳಿದ್ರು. ಒಂದು ವಾರದಲ್ಲಿ ಬಂದರು. ಅವರು ಬಂದ ಮೇಲೆ ಬಂಗಾರದಲ್ಲಿ ಒಂದು ಯಂತ್ರ ಸಿದ್ಧಪಡಿಸ್ಲಿಕ್ಕೆ ಹೇಳಿದ್ರು. ಅದನ್ನು 2 ದಿವಸ ಅಭಿಷೇಕ ಮಾಡಿದ್ದು ಎಲ್ಲ ನೋಡಿದ್ವಿ. ಬೇರೆ ವಿಷಯ ಗೊತ್ತಿಲ್ಲ. ಅದನ್ನ ಅವನಿಗೆ ಧರಿಸಿದ್ರು. ಇಂತಿಷ್ಟು ದಾನ ಧರ್ಮ ಮಾಡಬೇಕು ಅಂತ ಹೇಳಿದ್ರು. ಅದೇ ಪ್ರಕಾರ ಮಾಡಿದ್ರು. ಆ ಹುಡುಗ ಇವತ್ತು ಜೀವಂತ ಇದ್ದಾನೆ. ಅಂದಿನ ದಿನದಿಂದ ಇವತ್ತಿಗೆ ಅವನಿಗೆ ಫಿಟ್ಸ್ ಬರಲಿಲ್ಲ. ಪಾಠ ಮಾಡ್ತಾ ಹೇಳಿದ್ರು, ಹಿಂದಿನ ಜನ್ಮದಲ್ಲಿ ಅವನು ಗುರುವನ್ನ ಅವಮಾನಿಸುವುದರ ಜೊತೆಗೆ ಗುರುವಿನ ಹೊಟ್ಟೆಯ ಮೇಲೆ ಒತ್ತಿದ್ದಾನೆ, ಅವಮಾನ ಮಾಡಿದ್ದಾನೆ. ಅದರ ಫಲ ಈ ಜನ್ಮದಲ್ಲಿ ಫಿಟ್ಸ್ ಬಂದಿದೆ ಅನ್ನೋದನ್ನ ಅವರು ಎಲ್ಲಾ ಆಧಾರ ಕೊಟ್ಟು ಹೇಳಿದರು. ಆದ್ರಿಂದ ಪಿತೃ ಮತ್ತೆ ಆಚಾರ್ಯರನ್ನ ಅವಮಾನಿಸಬಾರದು ಅನ್ನೋದಾಗಿ ಮನು ಅದನ್ನ ಬಹಳವಾಗಿ ಹೇಳ್ತಾನೆ. ಈಗ ಬ್ರಾಹ್ಮಣರು ದೊರೆದೇ ಇದ್ದಾಗ ಕೀಳು ಜಾತಿಯವರಿಂದ ವಿದ್ಯಾಗ್ರಹಣ ಮಾಡಬಹುದೇ? ಅದಕ್ಕೂ ಕೂಡ ಸಮಸ್ಯೆಗೆ ಅವರು ಉತ್ತರ ಹೇಳಿದ್ದಾರೆ. ಯಾವಜ್ಜೀವ ಗುರು ಶುಶ್ರೂಷೆ, ಅವನ ಆಚಾರ ನೀತಿ ಯೋಗ್ಯನಾಗಿದ್ರೆ ಬ್ರಾಹ್ಮಣನು ಕೂಡ ನಿನಗಿಂತ ಹೆಚ್ಚಿಗೆ ವಿದ್ಯೆ ಗೊತ್ತಿದ್ರೆ ಕಲ್ತುಕೊಳ್ಬಹುದು, ಅವನನ್ನು ಗುರುವಾಗಿ ಗ್ರಹಿಸಬಹುದು. ಜನವಾರದ ವಿಷಯ ಅಲ್ಲಿ ಬರಲಿಲ್ಲ. ಧರ್ಮವ್ಯಾಧನ ಕತೆ ನಿಮಗೆ ಗೊತ್ತಿದೆ. ಮತ್ತೆ ಒಂದು ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳ್ಕೊಡೋದು, ಅವರು ನಿಮಗೆ ಇನ್ನೊಂದು ವಿದ್ಯೆಯನ್ನ ಕೊಡ್ತಾರೆ. ಇದು ನಾನು ಮಾಡಿದ್ದೇನೆ. ಜ್ಯೋತಿಷ್ಯ ಒಂದು ಹೇಳ್ಕೊಡಕ್ ಹೋಗ್ಲಿಲ್ಲ. ನನಗೆ ಜ್ಯೋತಿಷ್ಯ ಹೇಳ್ಕೊಡ್ಬೇಕಾದ್ರೆ ಕೆಲವು ವಿಷಯಗಳು ಹೇಳ್ಕೊಡ್ಲಿಕ್ಕಿಲ್ಲ. ಆ ಗ್ರಂಥದಲ್ಲಿ ಅಷ್ಟೇ ಹೇಳ್ಬೋದಷ್ಟೇ, ಮಂತ್ರ ಭಾಗದಲ್ಲಿ ಎಲ್ಲ ಹೇಳ್ಕೊಡ್ಲಿಕ್ಕಿಲ್ಲ. ಬೇರೆ ಒಂದು ವಿಚಾರವನ್ನು ಹೇಳಿಕೊಟ್ಟು ನಾನು ವೇದವನ್ನು ಕಲ್ತಿದ್ದೇನೆ. ಬೇರೆ ವಿಚಾರ ಹೇಳ್ಕೊಟ್ಟಿದ್ದು ಅವರ ಶಿಷ್ಯರಿಗೆ. ಅದಕ್ಕೆ ಪ್ರತಿಫಲವಾಗಿ ನನಗೆ ಅಥರ್ವ ವೇದವು ಬಂತು. ಹಾಗಾಗಿ ಒಂದು ವಿದ್ಯೆಯನ್ನು ಕೊಟ್ಟು ಇನ್ನೊಂದು ವಿದ್ಯೆಗಳನ್ನು ತೆಗೆದುಕೊಳ್ಳೋದು.
ಮತ್ತೆ ಗುರು ದಕ್ಷಿಣೆ ಅಂದ್ರೇನು, ಗುರುಕುಲ ಅಂದ್ರೇನು, ಅದೆಲ್ಲ 2ನೇ ಅಧ್ಯಾಯದಲ್ಲಿ ದೀರ್ಘವಾದಂತ ವಿವರಣೆ ಇದೆ. ಇದನ್ನೇ ಮುಂದುವರಿಸಿ ಬ್ರಹ್ಮಚರ್ಯಾಶ್ರಮದ ಅವಧಿ, ಗೃಹಸ್ಥಾಶ್ರಮ, ಸಮಾವರ್ತನೆ ಅಂದ್ರೇನು, ಮದುವೆ ಹೇಗೆ ಮಾಡಬೇಕು, ಅಸಪಿಂಡರಲ್ಲಿ ವಿವಾಹ, ಮತ್ತೆ ಏಕಗೋತ್ರದ ವಿವಾಹ, ಈ ವಿಚಾರದಲ್ಲೆಲ್ಲ ನಿರ್ಣಯ ಕೊಟ್ಟಿದ್ದಾರೆ ಇಲ್ಲಿ. ಕನ್ಯಾ ಲಕ್ಷಣ, ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಕ್ಷತ್ರಿಯ, ಬ್ರಾಹ್ಮಣ ವೈಶ್ಯ, ಬ್ರಾಹ್ಮಣ ಶೂದ್ರ, ಆಚಾರದ ಆಧಾರದ ಮೇಲೆ. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದಾಗ ಅವನಲ್ಲಿ ಒಂದು ಶಕ್ತಿ ಪ್ರವಾಹ ಆಗ್ತಾ ಇರುತ್ತೆ. ಅವನು ತನ್ನ ಕೆಲಸದಿಂದ ಅದು ಹಾಳು ಮಾಡ್ಕೊಳ್ತಾನೆ. ಆದ್ರೂ ಕೂಡ ಬ್ರಾಹ್ಮಣತ್ವ ಅವನಲ್ಲಿ ಇರುತ್ತೆ. ಮುಂದಿನ ಜನ್ಮದಲ್ಲಿ ಕೀಳು ಜನ್ಮ ಬರುತ್ತೆ, ಬ್ರಾಹ್ಮಣ ಜನ್ಮ ಸಿಕ್ಕಲ್ಲ. ವಿವಾಹದ ವಿಚಾರದಲ್ಲಿ ಬ್ರಾಹ್ಮಣ ಎಲ್ಲಾ ವರ್ಣದವರನ್ನ ತಂದ್ಕೊಳ್ಬೋದೋ ಬೇಡವೋ, ಸ್ತ್ರೀ ನಿಷೇಧ, ಹೀನ ಜಾತಿ ವಿವಾಹ ನಿಷೇಧ, ಶೂದ್ರ ವಿವಾಹ ನಿಷೇಧ ಬ್ರಾಹ್ಮಣನಿಗೆ. ಅದು ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು, ಮತ್ತೆ ಆಪತ್ಕಾಲದಲ್ಲಿ ವಿವಾಹಗಳನ್ನು ಮಾಡುವಂಥದ್ದು. ಬಹಳ ಎಳೆಯ ವಯಸ್ಸಿನಲ್ಲಿ ಗಂಡ ಸತ್ತು ಹೋದಾಗ ಅವಳು ಶುದ್ಧ, ಮತ್ತೆ ಹೆಣ್ಣನ್ನ ಮನುಸ್ಮೃತಿ ಪ್ರತಿ ತಿಂಗಳು ಪತಿವ್ರತೆ ಅಂತಾನೆ ಹೇಳ್ತಾರೆ, ಮತ್ತೆ ಶುದ್ಧ ಅಂತ ಹೇಳ್ತಾರೆ. ಇದು ಸ್ಪಷ್ಟವಾದ ವಾಕ್ಯ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಹೆಣ್ಣಿನಷ್ಟು ಪವಿತ್ರ ಮತ್ತಾರೂ ಇಲ್ಲ. ಆದ್ರೆ ಕೆಲವು ವಿಷಯಗಳಲ್ಲಿ ನಿಷೇಧವನ್ನು ಹೇರಿದ್ದಾರೆ. ಅದಕ್ಕೆ ಕಾರಣ, ವೈಜ್ಞಾನಿಕ ಕಾರಣ ಉಂಟು. ಆದರೆ ಆ ತಿಂಗಳು ಕಳೆದ ಮೇಲೆ, ಅವಳು ಹೊರಗಾದ ಮೇಲೆ, ಅವಳು ಪುನಃ ಆ ಒಂದು ಮೂಲ ಏನು ಪತಿವ್ರತ ಅಂತನೋ ಹೊಸ ಸ್ತ್ರೀ ಅಂತನೋ ಶಬ್ದವನ್ನೇ ಅವರು ಉಪಯೋಗಿಸಿ ಆ ಸ್ತ್ರೀಯನ್ನ ಹೊಗಳಿದ್ದಾರೆ. ದೈವ ವಿವಾಹ ಅಂದ್ರೇನು, ರಾಕ್ಷಸಿ ವಿವಾಹ ಅಂದ್ರೇನು, ಆರ್ಷ ವಿವಾಹ ಅಂದ್ರೇನು, ಪ್ರಜಾಪತ್ಯ ವಿವಾಹ ಅಂದ್ರೇನು, ಅಸುರಿ ವಿವಾಹ ಅಂದ್ರೇನು, ಗಾಂಧರ್ವ ವಿವಾಹ ಅಂದ್ರೇನು, ರಾಕ್ಷಸ ವಿವಾಹದ್ದು, ಪೈಶಾಚ ವಿವಾಹದ್ದು, ಬ್ರಾಹ್ಮಣ ವಿವಾಹದ್ದು, ಸವರ್ಣ ವಿವಾಹದ್ದು ಲಕ್ಷಣ, ಇದನ್ನೆಲ್ಲ ಕೂಡ. ಮತ್ತೆ ಋತುಕಾಲದಲ್ಲಿ ಎಷ್ಟು ದಿವಸ ಹೊರ ಕೂತ್ಕೊಳ್ಬೇಕು, ಕೂತ್ಕೊಳ್ಳದೆ ಇದ್ರೆ ಏನಾಗತ್ತೆ, ಆ ಸಮಯದಲ್ಲಿ ದೇಹದಲ್ಲಿ ಎಂತಹ ಪ್ರವಾಹ ಹರಿತಾ ಇರುತ್ತೆ, ಯಾಕೆ ಮುಟ್ಟಬಾರದು ಅವರನ್ನ, ಮುಟ್ಟಿದ್ರೆ ಏನಾಗುತ್ತೆ, ಅವರು ಮಾಡಿದ ಅಡಿಗೆಯನ್ನು ಊಟ ಮಾಡಿದ್ರೆ ಏನಾಗುತ್ತೆ. ವಿಜ್ಞಾನ ಓದಿದ ಕೂಡಲೇ ಇವೆಲ್ಲ ಗೊತ್ತಾಗಲ್ಲ, ಪ್ರಯೋಗ ಮಾಡಿ ನೋಡಬೇಕು. ಇದು ಸತ್ಯ. ಕೆಲವು ಗಿಡಗಳು ಮುಟ್ಟಾದಂತವ್ರು ಮುಟ್ಟಿದ್ರೆ ಸತ್ತೋಗತ್ತೆ, ಯಾಕೆ? ಇದಕ್ಕೆಲ್ಲ ನಾವು ವಿಚಾರ ಮಾಡಬೇಕು. ಸ್ತ್ರೀಯರನ್ನ ದುಡಿಸಿ ಸ್ತ್ರೀಯರ ಹಣ ತಿಂದವನು ಮಹಾಪಾಪಿ. ಆದ್ರಿಂದ ಸ್ತ್ರೀಖ್ಯಾತ ಅಧಮಾಧಮ, ಉತ್ತಮ ಆತ್ಮನ ಖ್ಯಾತ. ತಾನೇ ದುಡಿದು ಸಂಪಾದನೆ ಮಾಡಿ ಸ್ವಾಭಿಮಾನದಿಂದ ಜೀವನ ನಡೆಸುವವನು ಉತ್ತಮ. ತಂದೆ ಆಸ್ತಿ, ಇವನೇನು ಸಂಪಾದನೆ ಇಲ್ಲ, ಬರೀ ಕಳೆಯೋದು, ಸಮಾಜದಲ್ಲಿ ಮೆರೆಯೋದು, ಅದು ಪಿತೃವಿನ ಆಸ್ತಿ. ಉತ್ತಮ ಆತ್ಮನ ಖ್ಯಾತ, ಪಿತುಖ್ಯಾತ ಮಧ್ಯಮ. ಅಧಮ ಮಾತುಲ ಖ್ಯಾತ, ಸೋದರ ಮಾವನಿಂದ, ಹೆಣ್ಣು ಕೊಟ್ಟ ಮಾವನಿಂದ ದುಡ್ಡು ತೆಗೆದುಕೊಂಡು ಜೀವನ ನಡೆಸುವನು ಅಧಮ. ಸ್ತ್ರೀ ಖ್ಯಾತ ಅಧಮಾಧಮ, ಹೆಣ್ಣನ್ನ ದುಡಿಲಿಕ್ಕೆ ಕಳಿಸಿ ತಾನು ಮನೆ ಒಳಗೆ ಕೂತ್ಕೊಂಡು ಏನು ಮಾಡಿದೆ, ಆ ಹೆಣ್ಣಿನ ಅನ್ನವನ್ನ ಊಟ ಮಾಡುವಂತವನು ಅಧಮಾಧಮ. ಮತ್ತೆ ಅದಕ್ಕೆಲ್ಲ ಕರ್ಮಫಲ ಅನ್ನುವಂಥದ್ದಿದೆ. ಜನ್ಮ ಸಿಕ್ಕಾಗ ನಾವು ಇದನ್ನೆಲ್ಲ ಒಂಚೂರು ಎಚ್ಚರಿಕೆಯಿಂದ ನೋಡ್ಬೇಕು ಅಂತೇಳಿ ಮನುಸ್ಮೃತಿ ಓದಿದಾಗ ನಮಗೆ ಗೊತ್ತಾಗುತ್ತೆ. ವೈಶ್ವದೈವ ಯಾಕೆ ಮಾಡಬೇಕು, ಪಂಚಮಹಾಯಜ್ಞ ಅಂದ್ರೇನು, ಕುಲೋತ್ಕರ್ಷ ಕರ್ಮಗಳು ಅಂದ್ರೇನು, ಕುಲವನ್ನ ಉನ್ನತಿ. ಉದಾಹರಣೆ, ನಿಮ್ಮ ಅಜ್ಜನೇ ನಿಮಗೆ ಮಗನಾಗಿ ಹುಟ್ಟಬೇಕು, ಆವಾಗ ಶ್ರಾದ್ದದ ಸಮಯದಲ್ಲಿ ಏನು ಮಾಡಬೇಕು, ಇಂಥ ರಹಸ್ಯಗಳು ಅದರಲ್ಲಿ ಉಂಟು. ನೀವು ಓದ್ಲಿ ಅಂತಾನೆ ಹೇಳ್ತಾ ಇದ್ದೇನೆ. ಆ ರಹಸ್ಯ ಏನು ಅನ್ನೋದು ಒಂದು ನಿಮಿಷದಲ್ಲಿ ಹೇಳಲಿಕ್ಕಾಗಲ್ಲ, ಅದಕ್ಕೆಲ್ಲ ಮಂತ್ರಗಳು ಎಲ್ಲ ಬೇಕು. ಶ್ರಾದ್ದ ಮಾಡಿಸೋರಿಗೆ, ಎಲ್ಲರಿಗೂ ಅಲ್ಲ, ಹಳಬರು ಈ ರಹಸ್ಯ ಗೊತ್ತಿರುತ್ತೆ. ಉದಾಹರಣೆಗೆ, ನಿಮ್ಮ ತಂದೆಯನ್ನೇ ನಿಮ್ಮ ಮಗನಾಗಿ ಕರೆಸಬೇಕು, ಅಜ್ಜನನ್ನ ಮಗನಾಗಿ ಕರೆಸಬೇಕು, ಪ್ರಪಿತಾಮಹ ಅವನನ್ನ ಮಗನಾಗಿ ಕರೆಸಬೇಕು, ಅಥವಾ 7 ತಲೆ ಹಿಂದಿನವ್ರನ್ನ ಮಗನಾಗಿ ಕರೆಸಬೇಕು ಅಂದ್ರೆ
ನೀವು ಮದುವೆ ಆದ್ಮೇಲೆ ಅವನನ್ನು ಕರೆಸಿ ನಮ್ಮ ಮಕ್ಕಳನ್ನಾಗಿ ಮಾಡಬಹುದು. ಅವರಿಗೆ ಪುನರ್ಜನ್ಮ ಇದ್ರೆ ಮಾತ್ರ ಮೋಕ್ಷ ಆಗಿದ್ರೆ ಸಾಧ್ಯ ಇಲ್ಲ. ಇದು ಈ ಸೈನ್ಸ್ ಅನ್ನು ಇವರು ಈ 3ನೇ ಅಧ್ಯಾಯದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ. ಹೇಗೆ ಶ್ರಾದ್ದ ಮಾಡಬೇಕು, ಏಕೋದ್ದಿಷ್ಟ ಅಂದ್ರೆ ಏನು, ಮತ್ತೆ ಪಿಂಡ ಗೋವಿಗೆ ಯಾಕೆ ಕೊಡಬೇಕು ಇತ್ಯಾದಿ ಎಲ್ಲ ಈ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿದೆ. ನಾ ಹೇಳೋದು ನಿಧಾನ ಆಗ್ತಾ ಇದೆ. ಅಂದ್ರೆ ಈ ಮನುಸ್ಮೃತಿ 1 ನಿಮಿಷದಲ್ಲಿ ಹೇಳಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಂದು ಅಧ್ಯಾಯದಲ್ಲಿ ಏನಿದೆ ಅಂತ ಗೊತ್ತಾಗಲಿ. ಶ್ಲೋಕ ಹೇಳಿದ್ರೆ ಶ್ಲೋಕದಲ್ಲೇ ಸಮಯ ಹೋಗುತ್ತೆ. ಈಗ ಬ್ರಹ್ಮಚರ್ಯ ಗೃಹಸ್ಥ್ಯ ಧರ್ಮ ವರ್ಣ ಗೃಹಸ್ಥ ಆಶ್ರಮ ಅನ್ನೋದು ವರ್ಣಾನಾಂ ಬ್ರಾಹ್ಮಣೋ ಗುರು. ಬ್ರಾಹ್ಮಣ ಅನ್ನೋದು ಎಲ್ಲಾ ವರ್ಣಗಳಲ್ಲಿ ಶ್ರೇಷ್ಠ. ಧನ್ಯೋ ಗೃಹಸ್ಥಾಶ್ರಮ. ಎಲ್ಲಾ ಆಶ್ರಮಗಳು ಉಳಿಬೇಕು ಅಂದ್ರೆ ಗೃಹಸ್ಥಾಶ್ರಮ ಇರಬೇಕು. ಮನೆಯಲ್ಲಿ ಸ್ತ್ರೀ ಹಾಳಾದ್ರೆ ಇಡೀ ಕುಲ ಹಾಳಾಯ್ತು, ಸಮಾಜವೂ ಹಾಳಾಯ್ತು. ಭಗವದ್ಗೀತೆಯಲ್ಲಿ ಬರೋದೆಲ್ಲ ಇಲ್ಲಿ ಹೇಳಿದ್ದಾರೆ ಇವರು. ಮತ್ತೆ ಅರ್ಥಶುದ್ಧಿ ಅಂತ ಚಾಣಕ್ಯ ಏನು ಹೇಳ್ತಾನೆ, ಅರ್ಥಶುದ್ಧಿ ಇಲ್ಲದೆ ಇದ್ದರೆ, ಹಣದ ಶುದ್ಧಿ ಇಲ್ಲದಿದ್ದರೆ ರೋಗಗಳು ಬರುತ್ತೆ. ಆದ್ರಿಂದ ಇದು ಕುರಾನ್ನಲ್ಲೂ ಕೂಡ ಹೇಳ್ತಾರೆ, ಆ ದುಡಿದು ಸಂಪಾದನೆ ಮಾಡಿದ ಹಣ ಅದು ಶುದ್ಧವಾಗಿರ್ಬೇಕು. ಅದರಿಂದನೇ ಅಕ್ಕಿ ತಂದು ಊಟ ಮಾಡಿ ಬದುಕಿದವ ಆರೋಗ್ಯವಂತನಾಗಿರ್ತಾನೆ, ಸಂತೋಷದಿಂದ ಇರ್ತಾನೆ. ನೋಡಿ, ರೋಗಗಳು ಬಂದಾಗ ದಾನ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಿದೆ, ಗುರುಗಳು ಕೂಡ ಹೇಳಿದ್ರು ಅಂತ. ಅಂದ್ರೆ ಇದೆಲ್ಲ ಜ್ಯೋತಿಷ್ಯಕ್ಕೂ ಕೂಡ ಬೇಕು. ಅವನಲ್ಲಿ ಇರುವ ಹಣದಲ್ಲಿ ಧರ್ಮದ ಹಣ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಇಂತಿಷ್ಟು ದಾನ ಮಾಡಬೇಕು. ಶ್ರೀಧರ ಸ್ವಾಮಿಗಳು ಮಾಡ್ತಿದ್ರು ಇದನ್ನ. ಆವಾಗ ತಾನೇ ರೋಗ ಹುಷಾರಾಗತ್ತೆ. ಇದೆಲ್ಲ ನಾವು ನೋಡ್ತೇವೆ. ಇಲ್ಲದೆ ಇದ್ರೆ ಯಮಲೋಕದಲ್ಲಿ ಏನಾಗುತ್ತೆ, ಯಮಲೋಕ ಅಂತ ಬೇರೆಲ್ಲೋ ಆಕಾಶದಲ್ಲಿ ಇಲ್ಲ, ಅದು ಮನೋಲೋಕದಲ್ಲೇ ನಮ್ಮ ಸುತ್ತಲೂ ಬಲೆ ಹಾಕೊಂಡು ನಾವೇ ಯಮಲೋಕದಲ್ಲಿ ಕೂತ್ಕೊಂಡು ಅನುಭವಿಸೋದು. ಡಾಕ್ಟರ್ ಚುಚ್ಚಿದಾಗ, ಕಿಡ್ನಿ ಕೊಯ್ದಾಗ, ಮತ್ತೆ ಕೋಮಾದಲ್ಲಿದ್ದಾಗ ಆಗುವ ಅನುಭವಗಳ ಯಮಲೋಕದ ಅನುಭವ ಅದೇ ರೀತಿ ಬೇರೆ ಬೇರೆ ಉಂಟು. ಮತ್ತೆ ವೇದ ವಿಹಿತವಾದಂತಹ ಕರ್ಮ, ಗೀತೆಗಳು, ನಿತ್ಯ ಪಾರಾಯಣ, ಧನಾರ್ಜನ ಹೇಗ್ ಮಾಡಬೇಕು, ವೇದಾರ್ಥ ವಿರೋಧಿ ಕರ್ಮಗಳಿದ್ರೆ ಯಾರೂ ಮಾಡಬಾರದು ಮಾನವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಚೋರನ ಲಕ್ಷಣ, ಪರಸ್ತ್ರೀ ದರ್ಶನ, ಸ್ಪರ್ಶನ, ಅದರಿಂದ ಉಂಟಾಗುವ ಪಾಪ. ಮತ್ತೆ ಕಂಡಲ್ಲಿ ಉಗುಳೋದು, ರಕ್ತವನ್ನ ಚೆಲ್ಲೋದು, ಕಂಡಲ್ಲಿ ಉಚ್ಚೆ ಹೊಯ್ಯೋದು, ಅದರಿಂದ ಏನು ರೋಗಗಳು ಹೇಗೆ ಹರಡುತ್ತೆ, ನಿಮಗೆ ಯಾವ ರೀತಿಯ ವಿವಿಧ ಪೀಡೆಗಳು ಅಂಟತ್ತೆ, ಇಂತಹ ವಿಷಯಗಳನ್ನೆಲ್ಲ ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅಂದ್ರೆ ಈಗ ಮನುಸ್ಮೃತಿ ಒಬ್ಬ ಸಾಧಾರಣ ವ್ಯಕ್ತಿ ಕೈಯಲ್ಲಿ ಸಿಕ್ಕಿದ್ರೆ ಮೇಲ್ಮೇಲಕ್ಕೆ ನೋಡಿ ಅದನ್ನ ಹೇಳ್ತಾರೆ. ಆದ್ರೆ ಅಲ್ಲಿ ಪದಗಳು ಉಪಯೋಗಿಸಿದಂತಹ ವಾಕ್ಯಗಳನ್ನ ಪುನಃ ಓದಿದಾಗ, ವ್ಯಾಕರಣ ಎಲ್ಲ ಅಪ್ಲೈ ಮಾಡಿದಾಗ ನಿಮಗೆ ಹೊಸ ಹೊಸ ಬಹಳ ರಹಸ್ಯಗಳು ಅದರಲ್ಲಿ ಉಂಟು. ಯಾರು ಹೀನಾಂಗ ಇದ್ರೆ ಅಷ್ಟಾವಕ್ರನಾಗೆ ಅವನನ್ನ ದೂಷಿಸಬಾರದು, ಮುಂದಿನ ಜನ್ಮದಲ್ಲಿ ನಿನಗದು ಬರುತ್ತೆ. ಹೀನಾಂಗಾದಿಗಳ ಅಂತಹ ಮನುಷ್ಯರ ಆಕ್ಷೇಪ ಸಲ್ಲದು. ಈಗಿನ ಕಾಲದಲ್ಲಿ ಕಾಲೇಜಲ್ಲಿ ನೋಡಿ, ಇಂಜಿನಿಯರಿಂಗು ಮೆಡಿಕಲ್ ಅಂತ ಕಳಿಸ್ತೇವೆ. ಸಾಟರ್ಡೆ ಸಂಡೇ ಬಂದ ಕೂಡಲೇ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಒಂದೇ ಲೋಟದಲ್ಲಿ ಎಂಜಲು ತಿನ್ನೋದು. ಅದರಿಂದ ಪರಿಣಾಮ ಏನಾಗುತ್ತೆ ಅವಾಗಲೇ ಮನು ಮಹರ್ಷಿಗಳು ಹೇಳಿದ್ದಾರೆ. ಮತ್ತೆ ಧರ್ಮ ಬೋಧಕರು ಬರ್ತಾರೆ, ಜ್ಯೋತಿಷ್ಯ ಹೇಳಲಿಕ್ಕೆ ಬರ್ತಾರೆ ಟಿವಿಯಲ್ಲಿ. ಕಪಟ ಧರ್ಮ ವೇಷಧಾರಿಗಳು ಅವರ ಲಕ್ಷಣ, ಅವರ ನಿಂದೆಯನ್ನ ಇವರು ಮಾಡಿದ್ದಾರೆ. ಉತ್ತಮಂದು ನದಿ ಸ್ನಾನಂ ಮಧ್ಯಮಂದು ತಥಾತಯೋ. ನದಿ ಸ್ನಾನ ಯಾಕೆ ಮಾಡಬೇಕು? ಕುಬೋಧಕಂ ವೃತಾವೃತ. ಕುಬೋಧಕ ವೃತಾವೃತ ಅಂದ್ರೆ ಮಾಡದೇ ಇರಬಾರ್ದು. ಆದ್ರಿಂದ ಅವಾಗೆಲ್ಲ ತಣ್ಣೀರ್ ಸ್ನಾನ ಮಾಡ್ತಾ ಇದ್ರು, ಈಗೆಲ್ಲ ನಾವು ಬಿಸಿನೀರು ಸ್ನಾನ ಮಾಡ್ತೇವೆ. ತಣ್ಣೀರು ಬಿಸಿನೀರು ಅಂತ ಅಲ್ಲಿ ಕಾಣಲಿಲ್ಲ. ಶೂದ್ರನ ಮನೆಯಲ್ಲಿ ಊಟ ಮಾಡುವ ಪ್ರಸಂಗ ಬಂದ್ರೆ ಯಾವ ಲಕ್ಷಣ, ಯಾಕೆ ಮಾಡಬಾರದು? ಅಲ್ಲಿ ನಿಷೇಧ ಯಾಕೆ? ಮತ್ತೆ ಯಾಗ ಮಾಡಿದಾಗ ಜಲ, ಫಲ, ದಶದಾನಾದಿಗಳು, ಭೂಮಿದಾನ, ಮತ್ತೆ ಅದನ್ನ ದಾನ ಮಾಡುವವನ ಯೋಗ್ಯತೆ,
ದಾನ ಹಿಡುವವನಿಗೆ ಏನು ಯೋಗ್ಯತೆ ಇರಬೇಕು. ಈಗ ನಾವು ದಾನ ಕೊಡೋದು ಹೌದು, ಅವನು ನಿತ್ಯ 10 ಗಾಯತ್ರಿ ಮಾಡ್ತಾನ ಅಂತ ನೋಡ್ಬೇಕು ಫಸ್ಟ್. ಅಂದ್ರೆ ಈ ಕಲಿಯುಗದಲ್ಲಿ ಇವೆಲ್ಲ ಬಹಳ ಕಷ್ಟದ್ದು. ಅದಕ್ಕೆಲ್ಲ ಆಪಧರ್ಮ ಹೇಳಿದ್ದಾರೆ, ಬಿಡಬೇಕು ಅಂತಿಲ್ಲ. ಆಮೇಲೆ ಭಿಕ್ಷೆಗಳಲ್ಲಿ ಎಷ್ಟು ವಿಧ, ಭಿಕ್ಷಾ ಪ್ರಕಾರಗಳೇನು, ಯೋಗ್ಯ ಪುತ್ರನಿಗೆ ಕುಟುಂಬ ಭಾರ ಹೇಗೆ ನಡೆಸಬೇಕು, ಬ್ರಹ್ಮಚಿಂತನೆ, ಇದೆಲ್ಲ 4ನೇ ಅಧ್ಯಾಯದಲ್ಲಿದೆ. ಮನುಷ್ಯನ ಮರಣದ ವಿಚಾರ, ಆಮೇಲೆ ಶಕುನದ ಲಕ್ಷಣಗಳು, ಏನೇನ್ ತಿನ್ನಬಾರ್ದು, ಸ್ಪರ್ಶ ಯಾರ್ಯಾರನ್ನು ಮಾಡಬಾರ್ದು, ಆಶೌಚ ವಿಚಾರಗಳು, ಸೂತಕದ ವಿಚಾರಗಳು, ಧಾನ್ಯ ವಸ್ತ್ರ, ಹೊರಗಡೆ ಹೋಗಿ ಬಂದಾಗ ಸ್ಮಶಾನಕ್ಕೆ ಹೋದಾಗ ಹೇಗೆ ಶುದ್ಧಿ ಮಾಡ್ಕೊಳ್ಳೋದು, ಜಲಶುದ್ಧಿ, ಮೂತ್ರ ಶುದ್ಧಿ, ಆಹಾರ ಶುದ್ಧಿ ಎಲ್ಲ 5ನೇ ಅಧ್ಯಾಯದಲ್ಲಿ. 6ನೇ ಅಧ್ಯಾಯದಲ್ಲಿ ವಾನಸ್ಥ ಪ್ರಸ್ಥಾಶ್ರಮದ ವಿಚಾರ ಇದೆ. ಅತಿಥಿ ಸೇವನೆ, ವಾನಪ್ರಸ್ಥ ಧರ್ಮ ಏನು, ಮಧು ಮಾಂಸಾದಿಗಳ ವರ್ಜನೆ ಯಾಕೆ, ವಯಸ್ಸಾದ್ಮೇಲೆ ಕ್ಷತ್ರಿಯರಾದ್ರೂ ಕೂಡ ಮಾಂಸಾದಿಗಳ ಅತಿ ತಿಂದ್ರೆ ರೋಗ ಬರುತ್ತೆ. ಆವಾಗ ವಾನಪ್ರಸ್ಥರಿಗೆ ವಿಶೇಷವಾದ ಆಹಾರವನ್ನು ಹೇಳಿದ್ದಾರೆ. ಆ ಸಮಯದಲ್ಲಿ ಜೀವನ್ಮುಕ್ತರೆಲ್ಲ ಸಿಗ್ತಾರೆ. ದೊಡ್ಡ ದೊಡ್ಡ ಶಂಕರಲಿಂಗ ಭಗವಾನರು, ಅವಧೂತರು, ಇಂಥವ್ರ ದರ್ಶನ ಆಗುತ್ತೆ. ಆ ಸಮಯದಲ್ಲಿ ಅವರನ್ನು ಗುರುತು ಹಿಡಿಯೋದು ಹೇಗೆ ವಾನಪ್ರಸ್ಥ ಧರ್ಮದಲ್ಲಿ, ಅಂದ್ರೆ ಮುಕ್ತರ ಲಕ್ಷಣ, ಚಂದ್ರಶೇಖರ ಭಾರತಿಗಳು, ಈ ರೀತಿ ನಾವು ರಮಣ ಮಹರ್ಷಿಗಳು, ಇಂಥವ್ರನ್ನೆಲ್ಲ ದರ್ಶನ ಮಾಡಿದಾಗ ನಮಗೆ ಅವರನ್ನು ಗುರುತ ಹಿಡಿಯೋ ಶಕ್ತಿ ಇರಬೇಕಲ್ಲ, ಅದು ಇಲ್ಲಿದೆ. ನಾವೆಲ್ಲ ಈಗ ಡಂಬಾಚಾರಕ್ಕೆ ಬೆನ್ನತ್ತು ಬಿಡ್ತೇವೆ, ಅವತಾರ ಪುರುಷರು ಅಂತ ಹೋಗ್ತೇವೆ, ಮೋಸ ಮಾಡೋರ ಹಿಂದೆ ಹೋಗ್ತೇವೆ. ಯಾಕೆಂದ್ರೆ ನಮಗೆ ಈ ಮನುಸ್ಮೃತಿಯ ಜ್ಞಾನ ಇಲ್ಲ. ಚತುರಾಶ್ರಮಗಳು, ಅದರ ನಿಯಮಗಳು, ದಶವಿಧ ಧರ್ಮ ಇತ್ಯಾದಿ, ವೇದ ಎಲ್ಲಿವರೆಗೆ ಅಧ್ಯಯನ ಮಾಡಬೇಕು, ವೇದಾಹ ಅವೇದಾಹ ಭವಂತಿ ಯಾವಾಗ, ಸನ್ಯಾಸ ಹಿಡಿಯುವುದಕ್ಕೆ ಯೋಗ್ಯತೆ ಏನು, ಸನ್ಯಾಸ ಹಿಡಿದ ಮೇಲೆ ಸನ್ಯಾಸದ ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು, ಇದೆಲ್ಲ 6ನೇ ಅಧ್ಯಾಯದಲ್ಲಿದೆ. 7ನೇ ಅಧ್ಯಾಯದಲ್ಲಿ ರಾಜದಂಡ ಧರ್ಮ, ದಂಡೋತ್ಪತ್ತಿ, ದಂಡ ಪ್ರಯೋಗ, ಮತ್ತೆ ಸಾಮ ದಾನ ಭೇದ ದಂಡ, ರಾತ್ರಿ ಭೋಜನ ವಿಚಾರ, ರಾಜ ಅಸ್ವಸ್ಥನಾದಾಗ ಅಮಾತ್ಯನ ಮೇಲೆ ಹೇಗೆ ಹೊರಸೋದು ಇತ್ಯಾದಿ ಎಲ್ಲ 7ನೇ ಅಧ್ಯಾಯದಲ್ಲಿದೆ. 8ನೇ ಅಧ್ಯಾಯದಲ್ಲಿ ವ್ಯವಹಾರದ ರತ್ನಗಳ ವಿಚಾರ, ವೈಶ್ಯನ ವಿಚಾರ, 18 ತರದ ಕೋರ್ಟ್ ವ್ಯಾಜ್ಯಗಳು ಹೇಗೆ ಬರುತ್ತೆ ಮನುಷ್ಯನಲ್ಲಿ, ಧರ್ಮವನ್ನು ಆಶ್ರಯಿಸಿ ಅದಕ್ಕೆ ನಿರ್ಣಯ ಹೇಗೆ ಕೊಡಬೇಕು, ಮತ್ತೆ ವಿದ್ವಾಂಸಗಳು ಅದನ್ನ ನಿರ್ಣಯ ಕೊಡ್ತಾರೆ. ಧರ್ಮ ಅತಿಕ್ರಮ ಮಾಡಿದ್ರೆ ದೋಷ ಏನೋ, ಅದಕ್ಕೆ ಪರಿಹಾರ ಏನು, ಸ್ತ್ರೀಯರ ಧನಾಪಹರಣ ಮಾಡಿದವನಿಗೆ ಏನ್ ಶಿಕ್ಷೆ, ಮತ್ತೆ ಬಾಲಕರು ಸಾಕ್ಷಿ ಹೇಳಿದ್ರೆ ಅದಕ್ಕೆ ಏನು, ಸಾಕ್ಷಿ ಸುಳ್ಳು ಸಾಕ್ಷಿ ಹೇಳಿದರೆ ಸಿಕ್ಕಿ ಬಿದ್ದರೆ ಅವನಿಗೇನು ಇತ್ಯಾದಿ ವಿಚಾರಗಳು. ವಾಕ್ಪಾರುಷ್ಯ ದಂಡ, ಆಮೇಲೆ ಸೀಮಾ ನಿರ್ಣಯ, ಗಡಿ ಪ್ರದೇಶವನ್ನು ಹೇಗೆ ಗುರುತು ಮಾಡಬೇಕು, ಸೈನ್ಯ ಹೇಗಿರಬೇಕು, ಸ್ತ್ರೀಯರು ರಾಜರು ಮದುವೆ ವಿಚಾರ, ಅಕೌಂಟಿಗೆ ಒಬ್ರು, ಆಮೇಲೆ ಸೋಲ್ಜರ್ ಇದಕ್ಕೊಬ್ರು, ಈ ತರ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಅದೇ ರೀತಿ ವ್ಯಭಿಚಾರಿತ ಸ್ತ್ರೀ ವಿಚಾರ, ಅವಳಿಂದ ಹೇಗೆ ವಿಷ ಬೀಳ್ಬಹುದು, ರಾಜ್ಯ ಹಾಳಾಗ್ಬಹುದು. ಮತ್ತೆ ಸೇವಕರು ಎಷ್ಟು ಜನ ಇದ್ದಾರೆ, 17 ಜನ, 17 ರೀತಿಯ ಸೇವಕರಿದ್ದಾರೆ, ಅದ್ರ ವಿಚಾರ ಇದೆ. 9ನೇ ಅಧ್ಯಾಯದಲ್ಲಿ ಸ್ತ್ರೀ ಪುರುಷ ಧರ್ಮ, ಸ್ತ್ರೀಯರ ರಕ್ಷಣೆ, ಸ್ತ್ರೀ ಸ್ವಭಾವ, ವ್ಯಭಿಚಾರ, ಅದಕ್ಕೆ ಪ್ರಾಯಶ್ಚಿತ್ತ, ಶಿಕ್ಷೆ. ಇಲ್ಲಿ ನೋಡಿ, ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋ ಶಬ್ದ ಉಂಟಲ್ಲ, ಇದೇ ಅಧ್ಯಾಯದಲ್ಲಿ ಬರುವುದು. ಪುತ್ರ ಶಬ್ದದ ವಿವರಣೆ, ಔರಸ ಪುತ್ರ, ದತ್ತು ಪುತ್ರ, ಕುಪುತ್ರ, ಆಮೇಲೆ ಇತ್ಯಾದಿ ಹೇಳಿ ಪುತ್ರ ಶಬ್ದದ ಅರ್ಥವನ್ನ ಕೊಡ್ತಾನೆ. ದತ್ತು ಪುತ್ರ ತಗೊಳ್ಳೋದು ಹೇಗೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಮಾತೃಧನವನ್ನ, ಪಿತೃಧನವನ್ನ ಹೇಗೆ ವಿಭಾಗ ಮಾಡಬೇಕು ಅದನ್ನೆಲ್ಲ ವಿವರಣೆ ಕೊಡ್ತಾರೆ. ದಾರಿ ಮೇಲೆ ಮಲಮೂತ್ರ ಹೊಯ್ದ್ರೆ ಏನು ಫಲ, ಅದಕ್ಕೆ ಶಿಕ್ಷೆ ಏನು. ಆಮೇಲೆ ಪ್ರಾಣಿಗಳನ್ನ ಸಾಕಿದ್ರೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರದು. ಕಾಡನ್ನ ಕಡಿದ್ರೆ
ಪ್ರಾಣಿಗಳನ್ನು ವಧೆ ಮಾಡುವುದು ಅಂದ್ರೆ ಆಹಾರಕ್ಕಾಗಿ ಕ್ಷತ್ರಿಯರು ಯಾವ ರೀತಿಯಲ್ಲಿ, ಇದನ್ನೆಲ್ಲ ಈ ಅಧ್ಯಾಯದಲ್ಲಿ ಅರ್ಥ ಮಾಡ್ಕೊಳ್ಬಹುದು. 9ನೇ ಅಧ್ಯಾಯದಲ್ಲಿ. 10ನೇ ಅಧ್ಯಾಯದಲ್ಲಿ ಬ್ರಾಹ್ಮಣ ಅಧ್ಯಯನ. ಬ್ರಾಹ್ಮಣ ಆದವನು ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು. ಬ್ರಾಹ್ಮಣ ಕರ್ತವ್ಯವೇನೋ, ವರ್ಣಾನಾಂ ಬ್ರಾಹ್ಮಣೋ ಗುರುವು, ಸಜಾತಿ ಅಂದ್ರೇನೋ, ಪಿತೃಜಾತಿ ಅಂದ್ರೇನೋ, ವರ್ಣ ಸಂಕರ ಅಂದ್ರೇನೋ, ಆ ವರ್ಣ ಸಂಕರ ಆದಾಗ ಅದಕ್ಕೆ ಏನು ಮಾರ್ಗ, ಉಪನಯನಕ್ಕೆ ಯಾರು ಯೋಗ್ಯರು, ಯಾರು ಅಯೋಗ್ಯರು, ಅದೆಲ್ಲ ಸಾಮಾನ್ಯ ಧರ್ಮ, ಅಪಧರ್ಮ ಎಲ್ಲವನ್ನ ಯಾಜನ ಅಧ್ಯಾಪನಾದಿಗಳು ಹೇಳ್ತಾರೆ. ಒಂದು ಗೊತ್ತಿರಲಿ, ಬ್ರಾಹ್ಮಣ ಗಾಯತ್ರಿ, ವೈಶ್ಯ ಗಾಯತ್ರಿ, ಶೂದ್ರ ಗಾಯತ್ರಿ, ಕ್ಷತ್ರಿಯ ಗಾಯತ್ರಿ ಅಂತ 4 ವಿಧದ ಗಾಯತ್ರಿಯೂ ಕೂಡ ಇದೆ. ಇದರ ಭಾಷ್ಯದಲ್ಲಿ ಬೇರೆ ಕಡೆ ಇದೆ, ಗ್ರಂಥದಲ್ಲಿ ನಿಮ್ಗೆ ಸಿಕ್ಕೋದಿಲ್ಲ. ಆಮೇಲೆ ಒಬ್ಬ ಎಜುಕೇಟೆಡ್ ಆದ ಕೂಡಲೇ, ಸ್ನಾತಕ ಪದವಿ ಬಂದ ಕೂಡಲೇ ಅವನಿಗೆ ಹೇಗೆ ಡಿಗ್ರಿ ಕೊಡೋದು, ಸ್ನಾತಕ ಪ್ರಕಾರಗಳೇನು, ವೇದ ವಿಧರಿಗೆ ಸನ್ಮಾನ ಮಾಡಿ ಅವನಿಗೆ ಪದವಿ ಕೊಡೋದು ಹೇಗೆ, ಶೂದ್ರರ ಮನೆಗೆ ಹೋಗಿ ಯಾಕೆ ಬ್ರಾಹ್ಮಣ ಭಿಕ್ಷೆ ಬೇಡಬಾರದು, ಅವರ ಆಹಾರ ಮಾಂಸಾಹಾರ ತಾನು ಹೆಂಡ ಕುಡಿಯುವಂಥದ್ದು ಇತ್ಯಾದಿ ಮಾಡಬಾರದು, ಅದರಿಂದ ಫಲ ಏನು, ಯಾವುದೇ ಪಾಪ ಮಾಡಿದರೂ ಅದನ್ನು ಬಚ್ಚಿಡಬಾರದು, ಅದಕ್ಕೆ ಈ ಜನ್ಮದಲ್ಲೇ ಪ್ರಾಯಶ್ಚಿತ್ತ ಅನುಭವಿಸಿ ಅದನ್ನು ಮುಂದಿನ ಜನ್ಮಕ್ಕೆ ಒಯ್ಯಬಾರದು. ಇಂತಹ ಎಚ್ಚರಿಕೆಯನ್ನ ತಪಸ್ಸಿನ ಪ್ರಶಂಸೆ, ವೇದಾಧ್ಯಯನ ಪ್ರಶಂಸೆ, ಮತ್ತೆ ಜೀವನದ ರಹಸ್ಯ ಏನು, ಮತ್ತೆ ಪ್ರಾಯಶ್ಚಿತ್ತ ಏನು 11ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. 12ನೇ ಅಧ್ಯಾಯದಲ್ಲಿ ಎಲ್ಲಾ ಕರ್ಮಕ್ಕೆ ಮನಸ್ಸೇ ಕಾರಣ. ಕೈಕೇಯಿ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬಹಳ ಪ್ರಸಿದ್ಧ. ದಶರಥನಿಗೆ ಯುದ್ಧದಲ್ಲಿ ಹೆಲ್ಪ್ ಮಾಡಿದ್ಲು. ಚೈನಾದಲ್ಲಿ ಇವತ್ತಿಗೂ ಉಂಟು ಆ ಮಾರ್ಷಲ್ ಆರ್ಟ್ಸ್, ಕುಂಕು ಅಂತೆಲ್ಲ ಹೇಳ್ತಾರಲ್ಲ, ಅದು ಅಗತ್ಯ ಮಹರ್ಷಿಗಳು ಅದನ್ನೆಲ್ಲ ಕಂಡುಹಿಡಿದ್ರು. ಅದು ಇಲ್ಲಿ ಮೈಸೂರು ಭೋಗಾದಿ ಅಂತ ಹೇಳಿ, ಅಲ್ಲಿ ಭೋಗೇಶ್ವರ ದೇವಸ್ಥಾನ ಉಂಟು ಇವತ್ತಿಗೂ. ಭೋಗರ್ ಸಿದ್ಧರ್ ಅಂತ ಬಂದು ಇಲ್ಲಿಂದ ಕೇರಳಕ್ಕೆ ಹೋಗಿ, ಇಲ್ಲಿಂದ ಚೈನಕ್ಕೆ ತೆಗೆದುಕೊಂಡೋಗಿ ಈ ವಿದ್ಯಾ ಪ್ರಸಾರವನ್ನು ಮಾಡಿದ್ದಾರೆ. ಈಗ ನಾವು ಏನ್ ಹೇಳ್ತೇವೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಕೇವಲ ಸಂಕಲ್ಪದಿಂದ ಎಲ್ಲವನ್ನು ಮಾಡುವಂತಹ ಒಂದು ವಿದ್ಯೆ ಅದು ಇವತ್ತಿಗೂ ಕೂಡ ಅಗತ್ಯ ಸಮಿತಿಯಲ್ಲಿ ಇದೆ. ಯಾರು ಮನಸ್ಸನ್ನು ಹಾಳು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಜೀವನದಲ್ಲೂ ಅಭಿವೃದ್ಧಿ ಆಗಲ್ಲ. ಅದನ್ನ ಮನಸ್ಸೇ ಕಾರಣ ಎಲ್ಲದಕ್ಕೂ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. 3 ಪ್ರಕಾರದ ಕರ್ಮಗಳು, ಶಾರೀರಿಕ ಕರ್ಮಗಳು, ತ್ರಿದಂಡಿ ಪರಿಚಯ, ಕ್ಷೇತ್ರ ಪರಿಚಯ, ಜೀವಾತ್ಮದ ಪರಿಚಯ, ಪರಲೋಕದಲ್ಲಿ ಏನೇನೋ ಕಷ್ಟಗಳು ಬರುತ್ತೆ ಇಲ್ಲಿ ತಪ್ಪು ಮಾಡಿದ್ರೆ, ಸತ್ವರಜತಮೋ ಗುಣಗಳು ಅಂದ್ರೆ ಆ ರಾಜಸ ಗುಣದ ಲಕ್ಷಣ ಭಗವದ್ಗೀತೆಯಲ್ಲಿ ಇದೆಲ್ಲವನ್ನು ನೋಡ್ಬೋದು. ಆಮೇಲೆ ವೇದೋದಿತ ಕರ್ಮ ಏನು ಅಂತ ಇಲ್ಲಿ ಪುನಃ ಇನ್ನೊಂದ್ಸರಿ ಹೇಳ್ತಾರೆ. ಪ್ರವೃತ್ತಿ ಧರ್ಮ ಅಂದ್ರೇನು, ನಿವೃತ್ತಿ ಧರ್ಮ ಅಂದ್ರೇನು, ವೇದಜ್ಞರ ಪ್ರಶಂಸೆ, ವೇದ ವ್ಯವಸಾಯಿಗಳ ಶ್ರೇಷ್ಠತೆ, ಧರ್ಮಜ್ಞ ಲಕ್ಷಣ, ಮತ್ತೆ ಆತ್ಮಜ್ಞಾನ ಮನುಷ್ಯನಿಗೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ ಉಪನಿಷತ್ ವಾಕ್ಯ ಅದು. ಮತ್ತೆ ಪಂಚತತ್ವಗಳ ವಿಚಾರ, ಹೇಗೆ ಅದನ್ನು ವಶ ಮಾಡಿಕೊಳ್ಳೋದು, ವಾಯು ಆಕಾಶಾದಿಗಳು ಹೇಗೆ ಲಯ ಮಾಡೋದು. ಆವಾಗ ಅವನು ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಕೈಕೇಯಿ ತರ ಆಗ್ತಾರೆ. ಕೈಕೇಯಿ ಬಹಳ ದೊಡ್ಡ ಒಂದು ಜ್ಞಾನಿ, ಭರತನ ತಾಯಿ. ಅವರಿಗೂ ಕೂಡ ಮಂಕು ಕೌದು ರಾಮನನ್ನ ಕಾಡಿಗೆ ಕಳಿಸಿದ್ಲು. ಅದೆಲ್ಲ ಆಗದೆ ಇದ್ರೆ ನಾವು ರಾಮಾಯಣ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಕರ್ಮ ಮತ್ತೆ ಕರ್ಮದ ಫಲ. ಮತ್ತೆ ಈ ಮನುಸ್ಮೃತಿಯನ್ನು ಓದಿದ್ರೆ, ಆ ಸಂಹಿತೆ ಓದೋದ್ರಿಂದ ಫಲ ಏನು, ಎಲ್ಲಾ ವಿಚಾರಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ಮನುಸ್ಮೃತಿ ಹೇಳುತ್ತೆ. ಅದರಿಂದ ಈ ಮನುಸ್ಮೃತಿ ಅನ್ನೋದು ಪ್ರಾಚೀನ ಜಗತ್ತಿಗೆ ಮಾತ್ರ ಅಲ್ಲ, ಇಂದಿನ ಜಗತ್ತಿಗೂ ಕೂಡ ಅವಶ್ಯ. ಪರಿಸರ ಮತ್ತೆ ಪ್ರಕೃತಿ ಜೊತೆಗೆ ಸಹಬಾಳ್ವೆ ಮಾಡಬೇಕು. ನೋಡಿ, ಪ್ರಕೃತಿ ಕಡ್ದಿದ್ರಿಂದ ಇವತ್ತು ನಮ್ಮ ಮಳೆ ಬೆಳೆ ಹೇಗೆ ಮೇಲೆ ಕೆಳಗೆ ಆಗ್ತಾ ಇದೆ, ಐಸ್ ಎಲ್ಲ ಕರಗಿ ಕೆಳಗೆ ಬರ್ತಾ ಇದೆ. ಯಸ್ಯ ಕರ್ಮಣೋ ನ ಹೀಯೇತ ಸತ್ವಂ ಸ್ಥಾವರ ಜಂಗಮಂ ತತ್ಕರ್ಮ ಯತ್ನೇನ ಕುರ್ವೀತ ಧರ್ಮಂ ಸಂಚಿನು ಯಾಚನೈ.
ಯಾವ ಕೆಲಸದಿಂದ ಈ ಭೂಮಿ ಮೇಲಿರುವಂತಹ ಗಿಡ, ಮರ, ಪರ್ವತ, ನಿಸರ್ಗ, ಪ್ರಾಣಿ, ಪಕ್ಷಿ, ಮಾನವರು, ಜೀವಕೋಟಿ ಹಾನಿ ಆಗೋದಿಲ್ವೋ ಅಂತ ಕೆಲಸವನ್ನ ಮಾತ್ರ ಮನುಷ್ಯನು ಮಾಡಬೇಕು. ಅದೇ ನಿಜವಾದ ಧರ್ಮ. ಈ ಮಾನವನ ಅತಿ ಆಸೆ ಪ್ರಕೃತಿ ನಾಶ ಆಗ್ತಾ ಇದೆ. ದೇಶದ ಯುದ್ಧ ಮತ್ತೆ ನೀರಿಗಾಗಿ ಹೊಡೆದಾಟ. ಕರ್ನಾಟಕ, ತಮಿಳುನಾಡು, ಭಾರತ, ಪಾಕಿಸ್ತಾನ ಹೀಗೆ ಯುದ್ಧಕ್ಕೆ ದಾರಿಯಾಗುತ್ತದೆ. ಈ ಮನುಸ್ಮೃತಿ ಪ್ರಕಾರ ನಿಜವಾದ ಶಾಂತಿ ಸಿಗುವುದು ನಾವು ಪ್ರಕೃತಿಯನ್ನ ಗೌರವಿಸಿದಾಗ ಮಾತ್ರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. 3ನೇ ಅಧ್ಯಾಯ 56ನೇ ಶ್ಲೋಕ. ಯತ್ರೇದಾಸ್ತು ನ ಪೂಜ್ಯಂತೆ ಸರ್ವಸ್ತಾತ್ರ ಫಲಾಕ್ರಿಯ. ಪ್ರಕೃತಿ ಅಂದ್ಕೂಳೆ ಈ ಶ್ಲೋಕ ಹೇಳ್ಬಿಟ್ರಲ್ಲ ಅಂತ ಯೋಚನೆ ಮಾಡಬೇಡಿ. ಸ್ತ್ರೀ ಅನ್ನೋದು ಪ್ರಕೃತಿ, ಗಂಡು ಅನ್ನೋದು ಪುರುಷ. ಈ ಪ್ರಕೃತಿ ಪುರುಷ ಎರಡು ಸರಿಯಾಗಿದ್ರೆ ಮಾತ್ರ ಸಂಸಾರ. ಅದು ಒಂದು ಏರ್ಪೇರಾದ್ರೂ ಮಕ್ಕಳು ಸರಿ ಇರಲ್ಲ, ಅಕ್ಕಪಕ್ಕದ ಮನೆಯವರು ಉಪದ್ರ. ಆದ್ರಿಂದ ಈ ಶ್ಲೋಕವನ್ನೇ ಹಿಡ್ಕೊಂಡು ಕೆಲವು ಜಾತಿವಾದಿಗಳು ಅಪವಾದ ಮಾಡ್ತಾರೆ. ಎಲ್ಲಿ ಮಹಿಳೆಯರನ್ನ ಗೌರವಿಸೋದಿಲ್ವೋ ಅಲ್ಲಿ ದೇವತೆಗಳು ಓಡಿ ಹೋಗ್ತಾರೆ. ಎಲ್ಲಿ ಮಹಿಳೆಯರನ್ನ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ಸಂತೋಷದಿಂದ ಆ ಮನೆಯಲ್ಲಿ ವಾಸಿಸ್ತಾರೆ. ಎಲ್ಲಿವರೆಗೆ ಹೆಣ್ಣಿಗೆ ನೀನು ಗೌರವ ಕೊಡೋದಿಲ್ವೋ ಅಲ್ಲಿಗೆ ಎಲ್ಲಾ ಕಾರ್ಯಗಳು ಫಲಹೀನ ಆಗುತ್ತೆ. ಹೆಂಡತಿ ಎದುರಿಗೆ ಗಂಡ ತಲೆ ತಗ್ಸಿದ್ರೆ ಮರ್ಯಾದೆ ಅಂತೂ ಹೋಗೋದಿಲ್ಲ. ಪ್ರಕೃತಿ ಸ್ವಭಾವ ಅದು. ಮತ್ತೆ ತಿಂಗಳಿನ 5 ದಿನಗಳ ಸಂದರ್ಭದಲ್ಲಿ ದೇಹದಲ್ಲಿ ಬದಲಾವಣೆ ಆದಾಗ ಅವರಲ್ಲಿ ವಿಚಿತ್ರ ಗುಣಗಳು ಕಾಣಿಸುತ್ತೆ. ಈ ಪ್ರಕೃತಿಯೂ ಕೂಡ ಹೊರಗಾಗತ್ತೆ, ಕಲ್ಲುಗಳು ಕೂಡ ಹೊರಗಾಗತ್ತೆ, ನದಿಗಳು ಹೊರಗಾಗತ್ತೆ. ಆವಾಗ ಅದು ವಿಶೇಷವಾದ ತನ್ನ ಗುಣವನ್ನು ತೋರಿಸುತ್ತೆ, ಏರ್ಪೇರಾಗತ್ತೆ, ಪ್ರಕೋಪಗಳಾಗತ್ತೆ. ಅದೇ ರೀತಿ ಸ್ತ್ರೀಯ ದೇಹದಲ್ಲೂ ಕೂಡ ಮನಸ್ಸು ಸಮಾಧಾನ ಇರಲ್ಲ. ದೇಹದಲ್ಲಿ ನೋವುಗಳು ಕಾಣಿಸಬಹುದು. ಯಾರು ಬಂದ್ರೂ ಕೇರ್ ಮಾಡದೆ ಬೈಬೋದು, ಅಥವಾ ಭಾರಿ ಒಂದೊಮ್ಮೆ ಮೃದುವಾಗಿ ಹೋಗಬಹುದು. ಆದ್ರಿಂದ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಸಮಾಧಾನ ಬರುತ್ತೆ, ಸಂಸಾರ ಸರಿ ಇರುತ್ತೆ. ಈ ಮಹಿಳೆಯರ ಗೌರವ, ಶಿಕ್ಷಣ, ಸಂರಕ್ಷಣೆ, ಇದರಿಂದ ಸಮಾಜದ ಅಭಿವೃದ್ಧಿ, ಸಂಸಾರದ ಅಭಿವೃದ್ಧಿ ಮತ್ತೆ ದೇಶದ ಅಭಿವೃದ್ಧಿ. ಶೋಚಂತಿ ಜಾಮಯೋ ಯತ್ರ ವಿನಾಶಾತ್ಯಾಶು ತತ್ಕುಲಂ ನ ಶೋಚಂತಿ ತು ಯತ್ರೈತಾ ವರ್ಧತೆ ತದ್ವಿ ಸರ್ವದಾ. ಎಲ್ಲಿ ಮಹಿಳೆಯರು ದುಃಖದಲ್ಲಿರ್ತಾರೋ, ಇದು ಕೂಡ 3ನೇ ಅಧ್ಯಾಯ 58ನೇ ಶ್ಲೋಕ 57ನೇ ಶ್ಲೋಕ. ಎಲ್ಲಿ ಮಹಿಳೆಯರು ದುಃಖದಲ್ಲಿರ್ತಾರೋ ಆ ಕುಟುಂಬ ಶೀಘ್ರ ನಾಶ ಆಗುತ್ತೆ. ಮತ್ತೆ ನೀನು ಪುರುಷ ವೀಕ್ ಇದ್ರೆ ಬೇರೆಯವರು ನಿನ್ನ ಹೆಂಡತಿಯನ್ನು ಎತ್ಕೊಂಡು ಹೋಗ್ತಾರೆ. ಎಲ್ಲಿ ಮಹಿಳೆ ನಿನ್ನೊಂದಿಗೆ ಸಂತೋಷವಾಗಿರ್ತಾಳೋ ಅಲ್ಲಿವರೆಗೆ ನಿನ್ನ ಜೊತೆಗೆ ಚೆನ್ನಾಗಿರ್ತಾಳೆ. ಆ ಕುಟುಂಬ ಬೆಳೆಯುತ್ತೆ. ಆದ್ರಿಂದ ಗಾರ್ಗಿ ಎಲ್ಲ ವಿದ್ಯಾಭ್ಯಾಸ ಮಾಡಿದವರು. ಸ್ತ್ರೀಯರಿಗೂ ವಿದ್ಯಾಭ್ಯಾಸದ ಅರ್ಹತೆ ಇದೆ. ಪುರುಷರು ಮಾಡುವ ಎಲ್ಲಾ ಕಾರ್ಯಗಳಲ್ಲೂ ಸಹಬಾಳುವೆ, ಸಹಧರ್ಮಿಣಿ ಅಂತ ಅವಳ ಹೆಸರು. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೆಸರು. ಮನೆಯಲ್ಲಿ ವೃದ್ಧರಿರ್ತಾರೆ, ವೃದ್ಧರ ಬಗ್ಗೆ ಗೌರವ ಕೊಡಬೇಕು ಅಂತಾರೆ ಮನು ಮಹರ್ಷಿಗಳು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ. 1ನೇ ಅಧ್ಯಾಯ 129ನೇ ಶ್ಲೋಕ. ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ಯಾರು ಹಿರಿಯರಿಗೆ ನಮಸ್ಕರಿಸ್ತಾರೋ, ಮನೆಯಲ್ಲಿರುವ ವೃದ್ಧರನ್ನ ಸೇವಿಸ್ತಾರೋ ಅಂತಹ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆಯುಷ್ಯ, ವಿದ್ಯೆ, ಕೀರ್ತಿ ಮತ್ತು ಬಲ ಹೆಚ್ಚಾಗತ್ತೆ. ಅದನ್ನು ನಾನು ಕಣ್ಣಾರೆ ಇತ್ತೀಚೆಗೆ ಒಂದು ಮನೆಯಲ್ಲಿ ನೋಡಿದೆ. ಬಹಳ ಮೃದುವಾಗುತ್ತೆ ಅಂತ ಮಕ್ಕಳು. ಆದ್ರಿಂದ ಅಭಿವಾದನಶೀಲತೆ, ಹಿರಿಯರ ಸೇವೆ ಮಾಡೋದ್ರಿಂದ ಮನಸ್ಸು, ಅಹಂಕಾರ ಎಲ್ಲ ಇಳಿಯತ್ತೆ. ತಂದೆ ತಾಯಿ ಬೈದರು ಅಂತ ಸಿಟ್ಟು ಮಾಡ್ಕೊಂಡು ಹೋಗುವಂತವ್ರು, ಅಜ್ಜ ಅಜ್ಜಿ ಬೈದರು ಅಂತ ಸಿಟ್ಟು ಮಾಡ್ಕೊಂಡು ಹೋಗೋರು, ಅವ್ರು ಎಂದಿಗೂ ಏಳಿಗೆ ಆಗೋದಿಲ್ಲ. ಅದರಿಂದ ಹಿರಿಯರು ಬೈದಾಗ ನಾವು ತಲೆ ತೆಗೆಸಿ ಬದುಕಬೇಕು. ಏನಾಗಲ್ಲ ಅದರಿಂದ.
ಮತ್ತೆ ತಂದೆ, ಸಹೋದರರು, ಪತಿ, ಕುಟುಂಬದವರು ಅವರು ಕೂಡ ಮಹಿಳೆಯರನ್ನ ಗೌರವಿಸಬೇಕು. ದ್ವೇಷ ಮಾಡ್ಲಿಕ್ಕಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಹಿಡ್ಕೊಂಡು ಎಳೆಯೋದು, ಅತ್ತೆ ಸೊಸೆ ಜಗಳಗಳು, ಅದೆಲ್ಲ ನಿಷೇಧ ಮಾಡಿದ್ದಾರೆ. ಪಿತೃಭಿರ್ಭ್ರಾತೃಭಿಶ್ಚೈತಾ ಪತಿಭಿರ್ದೇವತೈಸ್ತತ ಪೂಜ್ಯ ಭೂಷಯಿತಾವ್ಯಾಶ್ಚ ಬಹುಕಲ್ಯಾಣಮೀಸುಭಿ. 3ನೇ ಅಧ್ಯಾಯ 55ನೇ ಶ್ಲೋಕ. ಗಂಟೆ ಆಗ್ತಾ ಇದೆ 8:37. ಇನ್ನೊಂದು 5 ನಿಮಿಷ ಹೇಳ್ತೇನೆ, 1 ಗಂಟೆ ಆಗೋಯ್ತಾ ಅಂತ. ಆದ್ರಿಂದ ಈ ತಂದೆ ಸಹೋದರರು, ತಾಯಿ ಸಹೋದರರು, ಸೋದರ ಮಾವ ಇವರೆಲ್ಲರೂ ಕೂಡ ಮನೆಯಲ್ಲಿರೋ ಹೆಣ್ಣನ್ನ ಸರಿಯಾಗಿ ಗೌರವದಿಂದ ಬೆಳೆಸಿದ್ರೆ ಆ ಮನೆಗೆ ಒಳ್ಳೇದು. ಇಲ್ಲದೆ ಇದ್ರೆ ಆ ಮನೆ ಹಾಳಾಗತ್ತೆ. ಸ್ತ್ರೀಯರ ವಿಚಾರದಲ್ಲಿ ಜಾಗ್ರತೆ ಇರಬೇಕು ಅಂತ ಎಚ್ಚರಿಕೆ ಕೊಡ್ತಾರೆ ಮನು ಮಹರ್ಷಿ. ವೃದ್ಧಾನಾಂ ಪ್ರತಿಪೂಜ್ಯ ಸ್ಯಾತ್. ವೃದ್ಧರು ಗೌರವಕ್ಕೆ ಅರ್ಹರು. ಅವ್ರು ಹಾಗೇ ಇರಲಿ, ಏನೇ ಕೆಲಸ ಮಾಡ್ತಿರ್ಲಿ, ನಿಮ್ಗೆ ಅನ್ನ ತಂದು ಹಾಕಿದ್ದಾರೆ, ಅವರ ವಿರುದ್ಧ ಹೋಗಬೇಡಿ. ಅವ್ರಿಗೆ ಜೀವನದಲ್ಲಿ ಸುಮಾರು ಅನುಭವ ಆಗಿರುತ್ತೆ. ಅಜ್ಜ ಅಜ್ಜಿಗೆ, ಮನೆಗೊಂದು ಅಜ್ಜಿ, ಒಲೆಗೊಂದು ಕುಂಟೆ. ಆ ವೃದ್ಧರ ಅನುಭವವನ್ನ ತೆಗೆದುಕೊಳ್ಬೇಕು. ಈ ಧರ್ಮದ 10 ಲಕ್ಷಣಗಳನ್ನು ಪಾಲಿಸಬೇಕು. ಮಹಿಳೆಯರನ್ನ ಗೌರವಿಸಬೇಕು. 2ನೇ ಅಧ್ಯಾಯದಲ್ಲಿ ಹಿರಿಯರನ್ನು ಸೇವಿಸಬೇಕು. 3ನೇ ಅಧ್ಯಾಯದಲ್ಲಿ ಮಹಿಳೆಯರನ್ನು ಗೌರವಿಸಬೇಕು. 6ನೇ ಅಧ್ಯಾಯದಲ್ಲಿ ಧರ್ಮದ 10 ಲಕ್ಷಣ. ಸತ್ಯ ಮತ್ತು ಮೃದು ಭಾಷೆ 4ನೇ ಅಧ್ಯಾಯದಲ್ಲಿ. ಕುಟುಂಬದ ಸೌಹಾರ್ದ ಕಾಪಾಡಬೇಕು. ಇದು 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸ್ತ್ರೀ ಸ್ವಾತಂತ್ರ್ಯ ಮರ್ರತಿ ಹಿಡ್ಕೊಂಡು ಜಾತಿವಾದಿಗಳು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರು. ಅದು ಅರ್ಥ ಹಾಗಲ್ಲ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಇಲ್ಲಿ ಸ್ವತಂತ್ರ ಪದ ಅರ್ಥವೇ ಅವ್ರಿಗೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಸ್ವತಂತ್ರ ಅಂದ್ರೆ ಈ ಸ್ವತಂತ್ರ ಅಲ್ಲ. ಅವಳಿಗೆ ಗೌರವ ಕೊಡಬೇಕು, ಅವಳಿಗೆ ರಕ್ಷಣೆ ಅವಶ್ಯವಾಗಿ ಬೇಕು. ದುಡಿಯೋ ಹೆಂಗಸಾದ್ರೂ ಅವಳಿಗೆ ರಕ್ಷಣೆ ಬೇಕು. ಆಫೀಸ್ಗಳಲ್ಲಿ ರಕ್ಷಣೆ ಬೇಕು. ಮದುವೆಯಾದ ಗಂಡ ಹೆಂಡತಿಯ ಪರವಾಗಿ ಇರಬೇಕು. ಅವಳು ತಪ್ಪು ಮಾಡಿದಾಗ ಸೆಪರೇಟ್ ಆಗಿ ಕರೆದು ಇದು ತಪ್ಪು ಅಂತ ಹೇಳ್ಬೇಕು. ಜಗಳ ಆಡಿದ್ರು ಅದನ್ನು ಸರಿ ಮಾಡ್ಕೊಳ್ಬೇಕು. ಹೆಂಡತಿ ಕೈ ಬಿಡ್ಲಿಕ್ಕಿಲ್ಲ. ಅದೇ ರೀತಿ ಗಂಡನು ಹೆಂಡತಿ ಕೈ ಬಿಡೋದಿಲ್ಲ. ಸರಿಯಾದ ಮಾರ್ಗದಲ್ಲೇ ಇರ್ತಾರೆ. ಅದಕ್ಕೆ ಜಾತಕ ಎಲ್ಲ ನೋಡೋದು, ಗುಣಗಳನ್ನು ನೋಡೋದು. ಆದ್ರೂ ಕೂಡ ಜಾತಕ ಸರಿ ನೋಡದೇ ಇದ್ದಾಗ, ಷಷ್ಟಾಷ್ಟಕ ಎಲ್ಲ ಇದ್ದಾಗ, ಆವಾಗ ಗಂಡ ಹೆಣ್ಣಿನ ರಕ್ಷಣೆಗೆ ಬರೋದಿಲ್ಲ. ಅದರಿಂದ ಬಾಲ್ಯದಲ್ಲಿ ತಂದೆ ರಕ್ಷಣೆ ಮಾಡ್ತಾನೆ, ಯೌವನದಲ್ಲಿ ಪತಿ ರಕ್ಷಿಸ್ತಾನೆ, ವೃದ್ಧಾಪ್ಯದಲ್ಲಿ ಪುತ್ರರು ರಕ್ಷಿಸ್ತಾರೆ. ಆದ್ರಿಂದ ಮಹಿಳೆ ಇರಬಾರ್ದು ಅಂದ್ರೆ ಆಗಿನ ಕಾಲದ ಸಮಾಜ ವ್ಯವಸ್ಥೆ ಹಂಗಿತ್ತು. ಸ್ತ್ರೀಯರನ್ನು ಸಂಪೂರ್ಣ ರಕ್ಷಣೆ ಮಾಡ್ತಾ ಇದ್ರು. ಈಗಲೂ ಕೂಡ ಅದು ಮಾಡಬೇಕು. ಅಲ್ಲಿನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದ್ರೆ ಬೇಕಾಬಿಟ್ಟಿ ಇರೋಕೆ ಬಿಡೋದು ಅಂತ ಅರ್ಥ ಅಲ್ಲ. ಅವಳು ಸ್ವೇಚ್ಛಾಚಾರಿ ಆಗಬಾರ್ದು, ಸಮಾಜ ಹಾಳಾಗುತ್ತೆ. ಅವಳಿಗೆ ಬೇಕಾದ ವ್ಯವಸ್ಥೆಯನ್ನ ಗಂಡನಾದವನು ಹಿರಿಯರು ಮಾಡಿಕೊಡ್ಬೇಕು. ಇಲ್ಲಿ ನಮಗೆ ಆಧುನಿಕ ದೃಷ್ಟಿಕೋನದಿಂದ ವ್ಯಾಖ್ಯಾನ ಬೇರೆ ಇದೆ, ಪಾರಂಪರಿಕ ದೃಷ್ಟಿಯಿಂದ ವ್ಯಾಖ್ಯಾನ ಬೇರೆ ಇದೆ. ಅದರಿಂದ ಈ ಯತ್ರ ನಾರ್ಯಸ್ತು ಪೂಜ್ಯಂತೆ ಮತ್ತೆ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಮತ್ತೆ ಕೆಲವು ಶ್ಲೋಕಗಳು ಭಗವದ್ಗೀತೆದು ಚಾತುರ್ವರ್ಣ ವಿಚಾರಗಳು ಅವ್ರವ್ರ ಮನಸ್ಸಿಗೆ ಬಂದಾಗ ಅರ್ಥ ಮಾಡಿ ಪುಸ್ತಕ ಬರೆದು ಗಲಾಟೆಗಳು ಮಾಡ್ಕೊಳ್ತಾರೆ. ಆದ್ರೆ ನಾವು ಸ್ವಲ್ಪ ಬುದ್ಧಿ ಇದ್ದವರು ಮನೆಗಳಲ್ಲಿ ನಮ್ಮ ಸಂಸ್ಕೃತ ಬರದೇ ಇರಲಿ ಅಂತ ಗ್ರಂಥಗಳನ್ನು ಓದಿ ಅದರ ಸತ್ಯವನ್ನು 4 ಜನ ಕೇಳಿದಾಗ ಹೇಳುವ ಶಕ್ತಿ ನಮಗೆ ಬರಬೇಕು ಅಂದ್ರೆ ನಾವು ಅಧ್ಯಯನವನ್ನ ಮಾಡಬೇಕು. ಸರ್ವಕಾರೇಶ್ವಧಿಕಾರೋ ಮಹಾಯಂತ್ರ ಪ್ರವರ್ತನಂ. ನೋಡಿ, ಎಲ್ಲಾ ವಿಷಯಗಳಲ್ಲಿ ಅನಧಿಕೃತವಾಗಿ ಅಧಿಕಾರ ಚಲಾಯಿಸುವುದು, ಹಿಂಸೈಷಧೀನಾಂ ಸ್ತ್ರಾಜೀವೋ ಅವಿಚಾರೋ ಮೂಲ ಕರ್ಮಚ. 11ನೇ ಅಧ್ಯಾಯದಲ್ಲಿ ಮಹಾಯಂತ್ರ ಪ್ರವರ್ತನ ಹೇಳಿದ್ದಾರೆ. ದೊಡ್ಡ ದೊಡ್ಡ ಯಂತ್ರಗಳನ್ನು ನಡೆಸುವ ವೃತ್ತಿ, ಹಾನಿಕಾರಕ ಔಷಧಗಳನ್ನ ಜೀವನೋಪಾಯ ಮಾಡಿಕೊಂಡವನು, ಮತ್ತೆ ಮಹಿಳೆಯರನ್ನ ಶೋಷಿಸಿ ಜೀವನ ನಡೆಸೋದು, ಮಾಟ ಮಂತ್ರ, ಕಪ್ಪು ಬ್ಲಾಕ್ ಮ್ಯಾಜಿಕ್ ತಂತ್ರ ಮಾಡುವಂತ ಬ್ರಾಹ್ಮಣ, ಮತ್ತೆ ಹಾನಿಕಾರಕ ಔಷಧಿ ಮದ್ದು ಇತ್ಯಾದಿಗಳನ್ನ ಮಾಡುವಂಥದ್ದು.
ಇದರಿಂದ ಪಾಪ ಹೇಗೆ ಉತ್ಪತ್ತಿ ಆಗತ್ತೆ? ದೊಡ್ಡ ದೊಡ್ಡ ಫ್ಯಾಕ್ಟರಿ ಇಟ್ರೆ ಪಾಪ ಉತ್ಪತ್ತಿ ಆಗತ್ತೆ. ಬರೀ ಮನೆಯಲ್ಲಿ ಬಾವಿ ತೋಡಿದ್ರೆ ಪಾಪ ಉತ್ಪತ್ತಿ ಆಗತ್ತೆ. ಮುಂದಿನ ಜನ್ಮದಲ್ಲಿ ಮೂಗನಾಗೆ ಹುಟ್ಟುತ್ತಾನೆ. ಅದಕ್ಕೆ ನಾವೇನ್ ಮಾಡ್ತೇವೆ? ಕಂಡಲ್ಲಿ ಬಾವಿ ತೋರಿಸೋದು, ಬೋರ್ವೆಲ್ ಹೊಡ್ಸೋದು, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಬೇಕು. ನಮಗ್ ದುರಾಸೆಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಆದ್ರೆ ಅದು ಮುಂದಿನ ಜನ್ಮದ ಯೋಚನೆ ಮಾಡೋದಿಲ್ಲ. ಅದಕ್ಕೂ ಕೂಡ ಪರಿಹಾರ ಇದೆ. ಕೂಪ ಖನನ ಶಾಂತಿಯನ್ನು ಹೇಳ್ತಾರೆ. ಹೀಗೆ ದೊಡ್ಡ ದೊಡ್ಡ ಮಹಾಯಂತ್ರ ಪ್ರವರ್ತನ ನಮ್ಮ ಈ ಶ್ಲೋಕ 11ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ 66, 63 ಇರಬೇಕು. ಅದರಲ್ಲಿ ಈ ವಿಚಾರಗಳನ್ನ ಬಹಳ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ರಾಜಕೀಯ ವಿಚಾರ, ಶಿಕ್ಷಣ, ಮಹಿಳೆ, ವೃದ್ಧ, ರಾಜಧರ್ಮ, ಮತ್ತೆ ಅನೇಕ ಧರ್ಮದ ಲಕ್ಷಣಗಳು, ವಿವಿಧ ರೀತಿಯ ಧರ್ಮಗಳು, ಮತ್ತೆ ಕೃತಿಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗೆಲ್ಲ ಬಂದಿದೆ ನೋಡಿ. ಕಂಪ್ಯೂಟರ್, ರೋಬೋಟ್, ಅಂತರ್ಜಾಲ, ಯಂತ್ರಗಳ ಯುಗದಲ್ಲಿ ಮಾನವ ಬದುಕ್ತಾ ಇದ್ದಾನೆ. ವಿಜ್ಞಾನ ಅಪಾರ ಸೌಲಭ್ಯ ಕೊಟ್ಟಿದೆ. ಮನುಷ್ಯ ಮಾನವನಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ನೀರಿನಲ್ಲಿ ಈಜಕ್ಕೆ ಬರುತ್ತೆ, ಆಕಾಶದಲ್ಲಿ ಹಾರ್ಲಿಕ್ಕೆ ಬರುತ್ತೆ, ಎಲ್ಲೆಲ್ಲೋ ಏನೇನೋ ಮಾಡ್ತಾನೆ. ಆದರೆ ಅಶಾಂತಿ, ಕುಟುಂಬಗಳಲ್ಲಿ ಭಿನ್ನಾಭಿಪ್ರಾಯ, ಡೈವರ್ಸ್ ಅಂತೂ ಜಾಸ್ತಿ ಆಗ್ತಾ ಇದೆ. ಸ್ವಾರ್ಥ ಸಹಿತ ರಾಜಕಾರಣ, ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್, ರಾಜಕೀಯದಲ್ಲಿ ನೈತಿಕತೆ ಬಹಳ ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಈ ಧರ್ಮ 10 ಲಕ್ಷಣಗಳನ್ನ ಇಟ್ಟುಕೊಂಡು ಪ್ರಕೃತಿಯನ್ನ ಗೌರವಿಸಿ, ಸ್ತ್ರೀಯರನ್ನ ಗೌರವಿಸಿ, ವೇದೋ ಕಿಲಂ ಧರ್ಮ ಮೂಲಂ ಅನ್ನುವ ವಾಕ್ಯ ಇದೇ ಮನುಸ್ಮೃತಿಯಲ್ಲಿ ಬರುತ್ತೆ. ವೇದವನ್ನು ಉಳಿಸಬೇಕು, ಭಾರತೀಯ ಪರಂಪರೆಯನ್ನು ಉಳಿಸಬೇಕು, ಭಾರತೀಯ ಜ್ಞಾನ ಪರಂಪರೆಯನ್ನು ಉಳಿಸಬೇಕು ಅನ್ನೋದು ನಮ್ಮ ಹವ್ಯಕರ ಅಥವಾ ಮಾನವರ ಕರ್ತವ್ಯ ಆಗಬೇಕು. ಧರ್ಮದ ಮೂಲವೇ ವೇದ. ಆದ್ರಿಂದ ಆ ವೇದ ಅಖಿಲವಾದ ಧರ್ಮ, ಅದನ್ನು ಕಲಿಬೇಕು. ಈ ಜ್ಞಾನಶೀಲ, ಈ ಬುದ್ಧಿಯೇ ಸರಿ ಇಲ್ಲದೆ ಎಂತ ಯಂತ್ರ ಮಾಡಿ ಎಂತ ಶ್ರೀಮಂತ ಆದ ಪ್ರಯೋಜನ ಏನು? ಸಂಯಮ ಇಲ್ದೋದ್ರೆ ತಂತ್ರಜ್ಞಾನ ಮಾನವ ಕುಲಕ್ಕೆ ಅಪಾಯ. ಮತ್ತೆ ಮನಸ್ಸು ಯಾವಾಗಲೂ ಕೂಡ ತಿಳಿಯಾಗಿರ್ಬೇಕು. ನಮ್ಮ ಎದುರಿಗೆ ಯಾರು ಬಂದಿದ್ದಾರೆ ಅವರ ಯೋಗ್ಯತೆಯನ್ನು ನೋಡಿ ಅದಕ್ಕೆ ತಕ್ಕಂತೆ ಮಾತಾಡಬೇಕು. ಹಿರಿಯರಿಗೆ ಮಹತ್ವ ಕೊಡಬೇಕು. ಭಗವದ್ಗೀತೆಯ ಸಂದೇಶಗಳನ್ನ ನಾವು ಅಧ್ಯಯನ ಮಾಡಬೇಕು. ಕಲಿಯುಗದಲ್ಲಿ ಮಾನವ ಚಂದ್ರನ ಹತ್ರ ಹೋಗಿದ್ದಾನೆ, ತನ್ನ ಮನಸ್ಸು ಗೆದ್ದಿದ್ದಾನೋ? ಇಲ್ಲ. ಎಲ್ಲ ಮೊಬೈಲ್ ರಾಜರು. ನಾವೆಲ್ಲ ಮೊಬೈಲ್ ಕೈಲಿದ್ದೇವೆ ಅಥವಾ ಮೊಬೈಲ್ ನಮ್ಮ ಕೈಲಿದೆಯೋ ಗೊತ್ತಿಲ್ಲ. ನಾವೆಲ್ಲ ಮೊಬೈಲ್ ಕೈಲಿದ್ದೇವೆಯೋ ಅಥವಾ ಮೊಬೈಲ್ ನಮ್ಮ ಕೈಲಿದೆಯೋ ಅನ್ನೋದನ್ನ ನಾವು ಚೂರು ವಿಚಾರ ಮಾಡಬೇಕು. ಯಂತ್ರ ಹೊರಗಿನ ಜಗತ್ತನ್ನ ಗೆಲ್ಲತ್ತೆ. ನಾವು ಒಳಗಿನ ಜಗತ್ತನ್ನ ಗೆಲ್ಲಿಕ್ಕೆ ಮನುಸ್ಮೃತಿ, ಪರಾಶರ ಸ್ಮೃತಿ, ಧರ್ಮ, ವೇದ, ಪುರಾಣ ಅಧ್ಯಯನ ಮಾಡಬೇಕು. ರಾಜ ಯಯಾತಿಗೆ ಯೌವನದ ಆಸೆ ಮುಗಿಲಿಲ್ಲ. ಕಾಮನೆ ಅನುಭವಿಸಿದಷ್ಟು ಮತ್ತಷ್ಟು ಬೇಕಾಯಿತು. ಬೆಂಕಿಗೆ ತುಪ್ಪ ಸುರಿದಂತೆ ಹೆಚ್ಚಾಗತ್ತೆ ಅನ್ನೋದು ಯಯಾತಿ ಕಥೆಯಿಂದ ನೋಡಬಹುದು. ಇದು ಮನುಸ್ಮೃತಿಯಲ್ಲಿ ಒಂದು ಉದಾಹರಣೆ. ಭೀಷ್ಮನ ಅಪ್ಪ. ಅದೇ ರೀತಿ ಅನೇಕ ಕಥೆಗಳು ನಮಗೆ ಸತ್ಯ, ಶೀಲ, ಸೇವೆ, ಸಂಯಮ, ಸದ್ಭಾವನೆ ಎಲ್ಲದಕ್ಕೂ ಒಂದೊಂದು ಕತೆ ನಾವು ಪುರಾಣಗಳಲ್ಲಿ ನೋಡಬಹುದು. ಯಂತ್ರ ಮಾನವನಿಗೆ ಸೇವೆ ಮಾಡಬೇಕು, ಮಾನವನ ಯಂತ್ರದ ಸೇವೆ ಮಾಡೋದಲ್ಲ. ಮಾನವ ಧರ್ಮಕ್ಕೆ ಸೇವೆ ಮಾಡಬೇಕು. ಧರ್ಮ ಮಾನವೀಯತೆಯನ್ನು ರಕ್ಷಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತಃ, ಇವೆಲ್ಲವೂ ಇವು ಮನುಸ್ಮೃತಿಯ ವಾಕ್ಯನೇ. ಆಗ ಮಾತ್ರ ವಿಶ್ವಶಾಂತಿ ಸಾಧ್ಯ. ಯಾಜ್ಞವಲ್ಕ್ಯ, ಚಾಣಕ್ಯ, ವಿವೇಕಾನಂದರು, ಮಹಾತ್ಮ ಗಾಂಧಿ ಎಲ್ಲರೂ ಇದನ್ನ ಸಂಪೂರ್ಣವಾಗಿ ಹೇಳ್ತಾರೆ. ಸಭೆಯಲ್ಲಿರುವಂತಹ ಹಿರಿಯರೇ, ವಿದ್ವಾಂಸರೇ, ಧರ್ಮಾಭಿಮಾನಿಗಳೇ, ಮಾತೃಶಕ್ತಿಯರೇ, ಯುವ ಮಿತ್ರರೇ, ಜಿಜ್ಞಾಸುಗಳೇ, ನಾನು ಹೇಳುವಂಥದ್ದು ಭಾರತ ಕೇವಲ ಭೌಗೋಳಿಕ ಪ್ರದೇಶ ಅಲ್ಲ, ಇದು ದಿವ್ಯವಾದಂತಹ ಭೂಮಿ. ಯಾವುದೇ ದೊಡ್ಡ ಗುರುಗಳ ಭಾಷಣ ಕೇಳಿದ್ರೆ ನೀವು
ನ ರಾಜೋ ನೈವ ರಾಜಾಸೀತ್ ನ ದಾಂಡ್ಯೋ ನ ಸ ದಾಂಡಿಕಃ, ಇಂಥ ಶ್ಲೋಕಗಳು. ಧರ್ಮೈಣೈವ ಪ್ರಜಾ ಸರ್ವೇ, ವೇದೋಕಿಲಂ ಧರ್ಮ ಮೂಲಂ, ಒಂದೊಂದು ವಾಕ್ಯಗಳು ಇರ್ತಾನೆ ಇತ್ತು. ಉಪನಿಷತ್ತುಗಳ ಭೂಮಿ ಭಾರತ, ರಾಮಾಯಣ ಮಹಾಭಾರತಗಳ ಭೂಮಿ, ಧರ್ಮಶಾಸ್ತ್ರಗಳ ಭೂಮಿ. ಈ ಮನು ಮಹರ್ಷಿಗಳು ಸಮಾಜದ ಶಿಸ್ತನ್ನ, ಕರ್ತವ್ಯವನ್ನ ಎಚ್ಚರಿಸಿ ಹೋಗಿದ್ದಾರೆ, ನೈತಿಕ ಜೀವನದ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ರಿಂದ ಧೃತಿ, ಕ್ಷಮ, ದಮ, ಕಳ್ಳತನ ಮಾಡದೇ ಇರೋದು, ಶುದ್ಧತೆ, ಇಂದ್ರಿಯ ನಿಗ್ರಹ, ವಿವೇಕ, ವಿದ್ಯಾ, ಸತ್ಯ, ಸಿಟ್ಟು ಮಾಡದೇ ಇರೋದು, ಇದನ್ನೆಲ್ಲ ನಾವು ಹಿರಿಯರಾದವರು ಬೆಳೆಸ್ಕೊಂಡ್ರೆ ಮುಂದಿನ ಮಕ್ಕಳು ಹಾಗೆ ಆಗ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಾ. ಹಿರಿಯರು ಯಾವ ರೀತಿ ಮಾತಾಡ್ತಾರೆ ಮಕ್ಕಳು ಅದನ್ನೇ ಕಲಿತಾರೆ. ನಮ್ಮ ರಾಜಕೀಯ ನಾಯಕರು ಏನು ಮಾಡ್ತಾ ಇದ್ದಾರೆ, ಪ್ರಜೆಗಳು ಅದನ್ನೇ ಮಾಡ್ತಾ ಇದ್ದಾರೆ. ಆದ್ರಿಂದ ಮನೆಯಲ್ಲಿ ಯಜಮಾನ, ದೇಶದಲ್ಲಿ ರಾಜ ಸರಿ ಇರಬೇಕು. ಧರ್ಮೇಣ ಹೀನ ಪಶುಭಿ ಸಮಾನ, ಆಚಾರ್ಯ ಚಾಣಕ್ಯರು ಹೇಳ್ತಾರೆ. ಆದ್ರಿಂದ ನಾವು ಇದನ್ನ ಸರಿಯಾಗಿ ಅಧ್ಯಯನ ಮಾಡಿ ಮಹಾಭಾರತ, ರಾಮಾಯಣದಲ್ಲಿ ಇರುವಂತ ಕಥೆಗಳನ್ನ ಕಲಿತು ನೋಡಿ. ಕೌರವರ ಬಳಿ ಅಪಾರವಾದ ಹಣ ಇತ್ತು, ಅಪಾರವಾದ ಬಲ ಇತ್ತು, ಗೆಲ್ಲಿಲ್ಲ, ಸೋತು ಬಿಟ್ರು. ಪಾಂಡವರ ಹತ್ರ ಅದೆಲ್ಲ ಇರ್ಲಿಲ್ಲ, ಜನಬಲವೂ ಇಲ್ಲ, ಧನಬಲವೂ ಇಲ್ಲ, ಧರ್ಮ ಇತ್ತು. ಕೊನೆಗೆ ಗೆದ್ದಿದ್ಯಾವುದು? ಧರ್ಮ. ಯಥೋ ಧರ್ಮಸ್ತಥೋ ಜಯ, ಜಯ ಅಂತ ಮಹಾಭಾರತದ ಹೆಸರು. ಅದರಿಂದ ಸತ್ಯ, ಸೇವೆ, ಸಂಯಮ, ಸಂಸ್ಕಾರ, ಸದ್ಭಾವನೆ ನಾವು ಬೆಳೆಸ್ಕೊಳ್ಬೇಕು. ನಾವು ಹೋಗ್ತಾ ಏನು ತೆಗೆದುಕೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ತೆಗೆದುಕೊಂಡು ಹೋಗುವಂಥದ್ದು ಧರ್ಮ ಮಾತ್ರ. ಗುರುಗಳು ಪಾಠ ಮಾಡಬೇಕಾದ್ರೆ ತೀರ್ಥಹಳ್ಳಿಯಲ್ಲಿ ಎಕೋ ಬರ್ತಾ ಇದೆ, ಯಾರೋ ಆನ್ ಮಾಡಿದ್ರಂತ. ತೀರ್ಥಹಳ್ಳಿಯಲ್ಲಿ ಕೊನೆಯ ವಿಚಾರ ಇದು. ಕಟ 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 ಶಬ್ದ ಮಾಡೋದು ಬೇಲಿ ಹತ್ರ ಒಬ್ಬ ಕೂತ್ಕೊಂಡು. ಆಮೇಲೆ ಏನಾಯ್ತು, ಬಹಳ ದಿವಸ ಆಯ್ತು, ಗುರುಗಳು ಏನು ಮಾತಾಡ್ತಿರ್ಲಿಲ್ಲ, ಸುಮ್ಮನಿದ್ರು. ಅವ್ರು ಒಂದ್ ದಿವಸ ಸತ್ತೋಗ್ಬಿಟ್ಟ. ಸತ್ತೋದ್ ಕೂಡ್ಲೆ ಪಾಠ ಮಾಡ್ತಾ ಅವತ್ತು ಮಧ್ಯಾಹ್ನ ಹೆಣ ತಗೊಂಡು ಹೋಗ್ತಾ ಇದ್ರು. ಅವ್ರು ನೋಡಿದ್ರು, ಇವನೇ ಸತ್ತೋಗಿದ್ದಾನೆ ಅಂತ ಗೊತ್ತಾಯ್ತು. ಪಾಠ ಮಾಡ್ಬೇಕಾದ್ರೆ ನಮ್ದೆಲ್ಲ ಮುಖ ನೋಡ್ತಾ ಇದ್ರು. ಅರೆ, ಅವನು ಬೇಲಿ ತಗೊಂಡು ಹೋಗ್ತಿದ್ದ ಅನ್ಕಂಡೆ, ಇಲ್ಲೇ ಬೇಲಿ ಬಿಟ್ಟೋಗ್ಬಿಟ್ನಲ್ಲ, ಅವನೊಬ್ಬನೇ ಹೋಗ್ತಾ ಇದ್ದಾನೆ ಅಂತ ನಮ್ದೆಲ್ಲ ಮುಖ ನೋಡಿದ್ರು. ಯಾಕೆಂದ್ರೆ ಅವನು ದಿವಸ ಒಂದೊಂದೇ ಊಟ ಮುಂದಿಡ್ತಾ ಇದ್ದ. ಬಂದು ಈ ಮಠದ್ದು ಗಿಡ ಕಿತ್ತಾಕೋದು, ಯಾರು ಇಲ್ಲ ಅಂತ ತಿಳ್ಕೊಂಡು ಒಂದೊಂದೇ ಇಂಚು ಮುಂದೆ ಬರ್ತಾ ಇದ್ದ ಪಕ್ಕದಿಂದ. ಗುರು ಅದೆಲ್ಲ ನೋಡಿ ಅದು ಯಾವ್ದು ತೆಗಿಲಿಕ್ಕೆ ಹೇಳ್ತಿರ್ಲಿಲ್ಲ, ತೆಗಿಬೇಡ ಅಂತ ಹೇಳ್ತಿದ್ರು. ಆ ದಿವಸ ಪಾಠ ಮಾಡ್ಬೇಕಾದ್ರೆ ನಾವೊಂದ್ 4-5 ಜನ ಇತ್ತು, ಎಲ್ಲರ ಮುಖ ನೋಡ್ತಾ ಈ ವಾಕ್ಯ ಹೇಳಿದ್ರು. ಎಲ್ಲರೂ ಹ ಅಂತ ನಕ್ಕರು, ನಾನ್ ಮಾತ್ರ ನಗಲಿಲ್ಲ. ಬಹಳ ಗಂಭೀರವಾಗಿ ಗುರುಗಳು ಮುಖನೇ ನೋಡ್ತಾ ಕೂತಿದ್ರು. ಆ ದಿವಸ ಗುರುಗಳನ್ನ ನೋಡಿದ ರೀತಿ ಇಂದಿಗೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನಗೋ ವಿಚಾರವೇ ಅಲ್ಲ ಅದು. ನಾವಿದು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಚರಂಡಿ ಗಲಾಟೆ ಮಾಡ್ತೇವೆ, ಬೇಲಿ ಜಗಳ ಗಲಾಟೆ ಮಾಡ್ತೇವೆ. ಆದ್ರೆ ಅವ್ರು ಸತ್ತೋದ್ ಕೂಡ್ಲೆ ಅವ್ರು ಅದನ್ನ ತಗೊಂಡು ಹೋಗಲ್ಲ, ನಮಗ್ ನಗು ಬರುತ್ತೆ. ಅದರಿಂದ ಧರ್ಮ ಮಾತ್ರ ನಮ್ ಜೊತೆಗೆ ಬರೋದು. ಆ ಧರ್ಮ ಎಲ್ಲಿದೆ? ಮಾನವ ಧರ್ಮದಲ್ಲಿದೆ. ಆ ಮಾನವ ಧರ್ಮ ಎಲ್ಲಿದೆ? ನಮ್ಮ ಸ್ಮೃತಿಗಳಲ್ಲಿದೆ. ಮನುಸ್ಮೃತಿಯಲ್ಲಿ ನಮಗೆ ಬೇಕಾದ್ದು ತೆಗೆದುಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಬೇಕು ಅನ್ನೋದಾಗಿ ಆದೇಶ 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 ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ದಿವಸ ಅವಕಾಶ ಕೊಟ್ಟಂತಹ ರಮಾನಂದ ಹೆಗಡೆಯವರೇ, ಸಮಾಜದ ವೃದ್ಧರೇ, ಮಹಿಳೆಯರೇ, ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಅಪಾರವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ.
ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ.